ನಿಮ್ಗೆ ಆ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಒಂದ್ಸಲ ವೈರಲ್ ಆಗಿ ಆಮೇಲೆ ವಾಪಸ್ ಅದು ಬೇಡ ಅನ್ನೋದು ಅನ್ಸೋದು ಅಥವಾ ಆ ಫೀಲ್ನ ಎಂಜಾಯ್ ಮಾಡೋಕ್ಕೆ ಆಗದಿರೋದು. ನಾನು ಕವರ್ಸ್ ಮಾಡಿ ನಿಲ್ಲಿಸ್ಬಿಟ್ಟೆ ಸಡನ್ನಾಗಿ, ತುಂಬ ಸೈಲೆಂಟ್ ಆಗಿಬಿಟ್ಟೆ. ತುಂಬ ಜನ ಶುರು ಮಾಡಿದ್ರು. ಐ ಥಿಂಕ್ ಅವ್ರಿಗೆಲ್ಲರಿಗೂ ದೇ ಆರ್ ಆಲ್ಸೋ ಇನ್ ದಿಸ್ ಸೇಮ್ ಸ್ಪೇಸ್ ವೇರ್ ಐ ಫೇಸ್ಡ್. ಸೇ ಸ್ವಲ್ಪ ಐ ವಾಸ್ ಪ್ರಿಟಿ ಲಕ್ಕಿ ಬಿಕಾಸ್ ಆವಾಗ ತುಂಬ ವಾಯ್ಸಸ್ ಇರಲಿಲ್ಲ. ಸೊ ಹೊಸ ವಾಯ್ಸ್ ಬಂದ ತಕ್ಷಣ ಎಲ್ಲರೂ ಕರೆದು ಎಲ್ಲರೂ ಕೆಲಸ ಕೊಡ್ತಾಯಿದ್ರು. ಬಟ್ ಏನೆಲ್ಲ ಅಪರ್ಚುನಿಟಿ ಇದೆ ಈಗ ಹಾಡು ಅಂತ ಬಂದಾಗ? ಶೋಸ್ ಜಾಸ್ತಿ. ಅದು ಇವಾಗ ಅಂತೂ ಎಲ್ಲ ಥರ ಕಾನ್ಸರ್ಟ್ಗಳು ಕಾನ್ಸರ್ಟ್ಸು ನಡೀತಿದೆ. ಈ ಕಡೆ ಕೆಫೆನಲ್ಲಿ ಸಣ್ಣ ಸಣ್ಣ ಆರ್ಟಿಸ್ಟ್ಗಳದ್ದು ಒಂದು ಶೋಸ್ಗಳು ನಡೀತಿದೆ. ಅರ್ಜುನ್ ಜನ್ಯ ನಿಮ್ಮ ಹಾಡನ್ನು ಹೊಗಳಿದ್ರಲ್ವಾ, ಆ ಹಾಡನ್ನೀಗ ಜನರಿಗೆ ಕೇಳಿಸಿದ್ರೆ ಚೆನ್ನಾಗಿರುತ್ತೆ. ಸರಿಯಾಗಿ ನೆನಪಿದೆ ನನಗೆ, ಇದಕ್ಕೆಲ್ಲ ಕಾರಣ ಕಿರುನಗೆ, ಈರ್ತು ಸರಿತಾ ತಲೆಗೆ ಉಲಮನ ಸಿಡುವ ನಲಿಗೆ, ಆತಿದ್ದದ ದಾಯಿ ಕೊಲಿಗೆ ಪೆಪ ಡೊಮ್ ಡೊಮ್ಮ ಕನೆ, ಪ್ರೀತಿ ಮಾರುವ ಸಂತೆಯಲ್ಲಿ ಬೆಲೆಯಿಲ್ಲದ ಹೂವು ನಾನು. ಬಟ್ ಈಗ ಸೋಷಿಯಲ್ ಮೀಡಿಯಾ ಅಂತ ಅಂದಾಗ ಈಗ ತುಂಬ ಬೂಸ್ಟ್ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾ. ಜನ ಅದ್ರಲ್ಲಿ ಬರ್ತಾ ಇದ್ದಾರೆ, ಕಾಂಟೆಂಟ್ ಕ್ರಿಯೇಷನ್ಸ್ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ಟೈಪ್ ಆಫ್ ಕಾಂಟೆಂಟ್ ಕ್ರಿಯೇಷನ್. ಅದೇ ನೋಡಿ, ನಿಮ್ಗೆ ಆ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಒಂದ್ಸಲ ವೈರಲ್ ಆಗಿ ಆಮೇಲೆ ವಾಪಸ್ ಅದು ಬೇಡ ಅನ್ನೋದು ಅನ್ಸೋದು ಅಥವಾ ಆ ಫೀಲ್ನ ಎಂಜಾಯ್ ಮಾಡೋಕ್ಕೆ ಆಗದಿರೋದು ಮತ್ತು ಮೆಂಟಲ್ ಪ್ರೆಷರ್ ಆಗಿರ್ಬೋದು, ಇಂಥದ್ದೆಲ್ಲ ಈಗಿನ ಯಂಗ್ಸ್ಟರ್ಸ್ ಹೆಂಗೆ ಫೇಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ, ಯಾಕಂದರೆ ನಿಮ್ಮ ಒಪಿನಿಯನ್, ನಿಮ್ಮ ಅನುಭವ ಇರೋದ್ರಿಂದ. ಅಯ್ಯೋ ನೀವು ನಂಬಲ್ಲ, ದೇರ್ ವರ್ ಫ್ಯೂ ರೆಕಾರ್ಡಿಂಗ್ಸ್. ಅದು ಏನಕ್ಕೆ ಹೆಂಗಂದರೆ ಕರೆಸಿ ನೀನೇನು ದೊಡ್ಡ ಇದನ್ಕೋಬೇಡ, ಒಂದೇ ಸಲ ಏರ್ಬಿಡ್ತಾ ಇದೆ ಅಂತ ದೊಡ್ಡ ಇದನ್ಕೋಬೇಡ ಅನ್ನೋದನ್ನ ಅರ್ಥ ಮಾಡ್ಸೋಕ್ಕೋಸ್ಕರನೇ ನಡೆಯೋದು ಕೆಲವೊಂದು ಸೆಷನ್. ನನಗೆ ಆವಾಗ ಪೆದ್ದಿ ಥರ ನಂಗೆ ಗೊತ್ತಾಗ್ತಾ ಇರಲಿಲ್ಲ. ನಾನು ರುಬ್ಬಿಸ್ಕೊಳ್ಳೋದು, ಚೆನ್ನಾಗಿ ರುಬ್ಬಿಸ್ಕೊಳ್ಳೋದು, ರುಬ್ತಾ ಇದ್ದಾರೆ ರುಬ್ಬಿಸ್ಕೊಳ್ಳೋದು, ರಿಪೀಟಲ್ಲಿ ಹಾಡೋದು. ಆಮೇಲೆ ಬೇಕಂತ ನನಗೇನು ಬರಲ್ವೋ ಅದನ್ನೇ ಕೇಳೋದು. ಪ್ರೆಷರ್ ತೊಗೊಂಡ್ಬಿಡ್ತಾ ಇದ್ದೆ ನಾನು. ನನಗೇನಂದರೆ ಅವ್ರು ಕೇಳಿದ್ದು ಕೊಡಬೇಕು ಅಂತ ನನ್ನ ತಲೆಯಲ್ಲಿ. ಅವ್ರು ಒಂದು ಇಂಟೆನ್ಷನ್ ಇಟ್ಕೊಂಡು ಏನೋ ತುಳಿಯೋಕ್ಕೆ ಮಾಡ್ತಿದ್ದೆ, ಅಂದರೆ ತುಳಿಯೋಕ್ಕೆ ಅಂತಲ್ಲ, ಬಟ್ ಅದೇನೋ ಕೆಲವೊಂದು ಇರುತ್ತೆ, ಸ್ವಲ್ಪ ಈಗೋ ಇದೆಲ್ಲ ಇರುತ್ತೆ. ಹೌದು, ಸ್ವಲ್ಪ ಥ್ರೆಟ್ ಥರ ನೋಡ್ತಾರೆ, ಅದೆಲ್ಲ ಸ್ವಲ್ಪ ಬೇಜಾರಾಗುತ್ತೆ. ಬಟ್ ಯಾ ಅದೇ ಅದನ್ನ ಫೇಸ್ ಮಾಡ್ತಿದಾರಲ್ಲ ಈಗ ಯಂಗ್ಸ್ಟರ್ಸ್, ಕ್ವಿಕ್ ಆಗಿ ವೈರಲ್ ಆಗ್ತಾರೆ. ನಾನು ಕವರ್ಸ್ ಮಾಡಿ ನಿಲ್ಲಿಸ್ಬಿಟ್ಟೆ ಸಡನ್ನಾಗಿ, ತುಂಬ ಸೈಲೆಂಟ್ ಆಗಿಬಿಟ್ಟೆ. ತುಂಬ ಜನ ಶುರು ಮಾಡಿದ್ರು. ಐ ಥಿಂಕ್ ಅವ್ರಿಗೆಲ್ಲರಿಗೂ ದೇ ಆರ್ ಆಲ್ಸೋ ಇನ್ ದಿಸ್ ಸೇಮ್ ಸ್ಪೇಸ್ ವೇರ್ ಐ ಫೇಸ್ಡ್. ಅವರಿಗೂ ಐ ಥಿಂಕ್ ಇವಾಗ ಎಲ್ಲರಿಗೂ ಹೆಂಗೆ ಗೊತ್ತಾಗಿದೆ ಅಂದರೆ, ಇನ್ಫ್ಯಾಕ್ಟ್ ಐ ಶುಡ್ ಸೇ ಸ್ವಲ್ಪ ಐ ವಾಸ್ ಪ್ರಿಟಿ ಲಕ್ಕಿ ಬಿಕಾಸ್ ಆವಾಗ ತುಂಬ ವಾಯ್ಸಸ್ ಇರಲಿಲ್ಲ. ಸೊ ಹೊಸ ವಾಯ್ಸ್ ಬಂದ ತಕ್ಷಣ ಎಲ್ಲರೂ ಕರೆದು ಎಲ್ಲರೂ ಕೆಲಸ ಕೊಡ್ತಾಯಿದ್ರು. ಸುಮಾರು ವರ್ಕ್ ಮಾಡಿದೆ. ಏನಿಲ್ಲ ಅಂದರೆ ಒಂದು 100 ಸಾಂಗ್ಸ್ ಅಂತೂ ಹಾಡಿದ್ದೀನಿ, ಒಂದಷ್ಟು ಹಾಡುಗಳು. ಅದರಲ್ಲಿ ಒಂದು 70 ರಿಲೀಸ್ ಆಗಿದೆ. ಸೊ ಈಗಿನವ್ರಿಗೆ ಇನ್ನೂ ಕಷ್ಟ ನನಗೆ ಅನಿಸ್ತಾ ಇರೋ ಪ್ರಕಾರ. ಈಗ ಒಂದು ಸಾಂಗ್ ವೈರಲ್ ಆಗುತ್ತೆ, ಕಾಪಿರೈಟ್ಸ್ ಏನು ನಡೀತಿದೆ ಗೊತ್ತಿಲ್ಲ, ಅದನ್ನ ನೋಡಿ 1-2 ಹಾಡು ಹಾಡಿಸ್ತಾ ಇದ್ದಾರೆ ಬಿಟ್ಟರೆ ಆಮೇಲೆ ನಿಂತೋಗ್ತದೆ ಗ್ರೋತು. ಸೊ ಈಗಿನವ್ರು ಇನ್ನೂ ಕಷ್ಟ ಅಂತ ನನಗನ್ಸುತ್ತೆ. ಆ್ಯಂಡ್ ಐ ಥಿಂಕ್ ಅವರು ಎಲ್ಲರಿಗೂ ಗೊತ್ತಾಗಿದೆ ಆಲ್ರೆಡಿ, ಸ್ವಲ್ಪ ಈ ಕವರ್ಸು ಇದು ಎಲ್ಲ ತಲೆ ಬಿಸಿ ಅಂತ ಅನ್ಸೋಕ್ಕೆ ಶುರು ಆಗಿದೆ. ಹಾಗಾಗಿನೇ ಇಂಡಿ ಸೀನ್ಸ್ ಇಸ್ ಲಿಲ್ ಡೆವಲಪಿಂಗ್. ಬಟ್ ಏನೆಲ್ಲ ಅಪರ್ಚುನಿಟಿ ಇದೆ ಈಗ ಹಾಡು ಅಂತ ಬಂದಾಗ? ಈಗ ನಮಗೆ ಬೇಸಿಕ್ ಐಡಿಯಾ ಇರೋದು ಪ್ಲೇಬ್ಯಾಕ್ ಸಿಂಗರ್ ಆಗಿ ಒಂದು ಹಾಡಬಹುದು ಅನ್ನೋದು, ಮತ್ತು ಯಾವುದಾದ್ರು ಈ ಥರ ಆರ್ಕೆಸ್ಟ್ರಾಗಳಲ್ಲಿ ಹಾಡ್ತಾರೆ ಅನ್ನೋದು ನಮ್ಗೆ ಗೊತ್ತಿರೋದು, ಮತ್ತು ಯಾವುದಾದ್ರು ಈ ಥರ ಬೇಸಿಕ್ ಹಾಡುಗಳು ಬಂದರೆ ಅದನ್ನು ಹಾಡ್ತಾರೆ ಅನ್ನೋದು. ಅದನ್ನು ಬಿಟ್ಟರೆ ಯಾವುದೆಲ್ಲ ಅಪರ್ಚುನಿಟಿಗಳು ಈಗ ಸಿಂಗರ್ ಆಗಿ ಬಂದರೆ ಇರುತ್ತೆ? ಏನೆಲ್ಲ ಅವರು ಫೇಸ್ ಮಾಡ್ತಾರೆ ಒಂದು ಇಂಡಸ್ಟ್ರಿಗೆ ಬಂದರೆ? ಅಂದರೆ ನನಗೆ ತುಂಬಾ ಸಿನಿಮಾ ಫಿಲ್ಮ್ ಸಾಂಗ್ಸ್ಗಳೇ ನಂಗೆ ತುಂಬ ಸಿಕ್ತು. ಅದು ಬಿಟ್ಟು ಡಬ್ಬಿಂಗ್ ಎಲ್ಲ ಮಾಡ್ತಾರೆ ಕೆಲವರು. ನಾನು ಐ ಡಿಂಟ್ ಗೆಟ್ ಇನ್ ಟು ಡಬ್ಬಿಂಗ್. ಐ ವಾಸ್ ಪ್ರಿಟಿ ಕ್ಲಿಯರ್ ಬಿಕಾಸ್ ಡಬ್ಬಿಂಗ್ ಮಾಡೋದು ಸಿಂಗರ್ಸ್ಗೆ ವಾಯ್ಸ್ ಟ್ರೈನ್ ಆಗಿ ಕೊಡುತ್ತೆ ಸ್ವಲ್ಪ. ಅದು ವಾಯ್ಸ್ ಚೇಂಜ್ ಆಗ್ತಾ ಹೋಗುತ್ತೆ, ಆ ಸ್ಟ್ರೈನಿಗೆ ವಾಯ್ಸ್ ಎಲ್ಲ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ತುಂಬ ಡಬ್ಬಿಂಗ್ ಮಾಡೋಕ್ಕೆ ಹೋಗಬಾರ್ದು ಅಂತಾರೆ ಸಿಂಗರ್ಸಿಗೆ, ಸ್ವಲ್ಪ ಮಾಡ್ತಾರೆ. ಸೊ ಅದೊಂದಿದೆ ಅಪರ್ಚುನಿಟಿ. ಬಿಟ್ಟರೆ ಜಿಂಗಲ್ಸ್ ಇದೆ, ಅಂದರೆ ಅದೇ ಸಣ್ಣ ಸಣ್ಣ ಬಿಟ್ಸ್ ಥರ ಮ್ಯೂಸಿಕ್ ಬಿಟ್ಗಳು ಅಡ್ವರ್ಟೈಸ್ಮೆಂಟ್ ಅಲ್ಲಿ ಬರುತ್ತಲ್ಲ, ಆ ಥರ ಜಿಂಗಲ್ಸ್ಗಳಿರುತ್ತೆ. ಆಗಲೇ ಪೇಮೆಂಟ್ಗಳು ಒಳ್ಳೆ ಪೇಮೆಂಟ್ ಬರೋದಲ್ಲೇ. ಓಕೆ, ಜಿಂಗಲ್ಸ್ಗಳಲ್ಲಿ ಇದು ಮಾಡ್ಕೊಂಡು ಅಲ್ಲೊಂಚೂರು ಫಿನಾನ್ಷಿಯಲಿ ಏನೋ ಒಂಚೂರು ಪಾಕೆಟ್ ಮನಿ ಥರ ಆಗುತ್ತೆ. ಅದು ಬಿಟ್ಟರೆ ಶೋಸ್ ಜಾಸ್ತಿ. ಅದು ಇವಾಗ ಅಂತೂ ಎಲ್ಲ ಥರ ಕಾನ್ಸರ್ಟ್ಸು ನಡೀತಿದೆ. ಈ ಕಡೆ ಕೆಫೆನಲ್ಲಿ ಸಣ್ಣ ಸಣ್ಣ ಆರ್ಟಿಸ್ಟ್ಗಳದ್ದು ಒಂದು ಶೋಸ್ಗಳು ನಡೀತಿದೆ. ಆ್ಯಂಡ್ ಇವಾಗಂತೂ ಹೊಸದಾಗಿ ನಾನು ನೋಡ್ತಾ ಇದ್ದೀನಿ, ಆಡಿಯನ್ಸು ಗುಂಪು ಹಾಕ್ಕೊಂಡು ಹಾಡೋದು.
ಆ ಥರ ಎಲ್ಲ ನಡೀತಿದೆ. ಹೌದು. ಸೊ ಇವಾಗ ನಂಗೆ ಅನ್ಸೋದು ಪೀಪಲ್ ಆರ್ ಮೋರ್ ಫೋಕಸಿಂಗ್ ಆನ್ ಕ್ರಿಯೇಟಿಂಗ್ ಆಪರ್ಚುನಿಟೀಸ್. ಸಮ್ಹೌ ದೇ ಆರ್ ಫಿಗರಿಂಗ್ ಔಟ್. ಈ ಥರ ಏನೋ ನಡೀತಿಲ್ಲ ಅಲ್ಲ, ಈ ಥರದ್ದೇನೋ ಮಾಡೋಣ ಅನ್ನೋ ಮೈಂಡ್ಸೆಟ್ ಎಲ್ಲರಿಗೂ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಒನ್ಸ್ ದೇ ಸಾ ದ ಪೊಟೆನ್ಷಿಯಲ್, ಇದರಲ್ಲಿ ಮಾಡ್ತಾ ಗ್ರೋತ್ ಇದೆ ಇದರಲ್ಲಿ ಅಂತ ಗೊತ್ತಾಗಿ. ಆ್ಯಂಡ್ ಫೈನಲಿ ಲಾಸ್ಟಿಗೆಲ್ಲ ಅಲ್ಲಿಗೆ ಹೋಗ್ತೀವಿ, ಆಡಿಯೋ ಕಂಪನಿ ಅಲ್ಲಿ ಅವ್ರು ಸೈನ್ ಅಪ್ ಮಾಡ್ತಾರೆ. ಹೌದು. ಸೊ ಅವ್ರಿಗೆ ಸಾಂಗ್ ಸಬ್ಮಿಟ್ ಮಾಡಬೇಕು ನಾವು, ಅವರೆಲ್ಲ ನೋಡ್ಕೋತಾರೆ. ಲಾಸ್ಟಿಗೆ ಅದೇ ಬರುತ್ತೆ, ಇವು ವರ್ಕ್ ಸಂಬಡಿ ಒಬ್ಬರ ಕೈ ಕೆಳಗೆ ಕೆಲಸ ಮಾಡೋ ಥರನೇ ಬರುತ್ತೆ ಅದು. ಫೈನಲಿ ಎಷ್ಟು ಇಂಡಿಪೆಂಡೆಂಟ್ ಅಂದರೂ ಅದು ಇಂಡಿಪೆಂಡೆಂಟ್ ಅಲ್ಲ. ದಿಸ್ ಇಸ್ ಒನ್ ಥಿಂಗ್, ಇಂಡಿಪೆಂಡೆಂಟ್ ಆರ್ಟಿಸ್ಟ್ ಅಂತ ಹಾಕೋದಾರೆ ನನಗೆ ಅರ್ಥನೇ ಆಗಲ್ಲ ಆವಾಗ. ಹೌದು, ಸಾಂಗಲ್ಲಿ ಒಂದು ಇಂಡಿಪೆಂಡೆಂಟ್ ಆಗಿ ನಿಂದೇ ಒಂದು ಸ್ಟೋರಿ ಹೇಳೋಕ್ಕೋಸ್ಕರ ನೀನು ಒಂದು ಇಂಡಿಪೆಂಡೆಂಟ್ ಆರ್ಟಿಸ್ಟ್ ಅಂತ ಹೇಳ್ಬೋದು. ಬಟ್ ಬ್ಯಾಕ್ ಎಂಡಲ್ಲಿ ಇಟ್ ಇಸ್ ಅಗೇನ್ ಅ ವೆರಿ ಬಿಗ್ಗರ್ ಪಿಕ್ಚರ್ ದಟ್ ಈಸ್ ಗೋಯಿಂಗ್ ಆನ್ ಹಿಂದೆ. ಸೊ ಈ ಥರ ಹಾಗಾಗಿ. ಬಟ್ ನಂಗೆ ಅನ್ಸೋ ಪ್ರಕಾರ ದಿಸ್ ಇಸ್ ದ ರೀಸನ್, ವೆರಿ ರೀಸನ್, ಯಾವಾಗ ಆಡಿಯೋ ಲೇಬಲ್ಸ್ದು ಎಲ್ಲ ಕಾಂಪ್ಲಿಕೇಶನ್ಸ್ ಶುರು ಆಯಿತು. ಆ್ಯಂಡ್ ನನಗಂತೂ ಹೆಂಗಂದರೆ ಒಂದು ಸಾಂಗು ಕಾಪರೇಟ್ ಕ್ಲೇಮ್ ಸಡನ್ನಾಗಿ ಬಂತು. ಅವ್ರಿಗೆ ಇನ್ಫಾರ್ಮ್ ಮಾಡಿದ್ದೀನಿ ಫಸ್ಟೇ ನಾನು. ಓಕೆ. ಆವಾಗ ರೆಸ್ಪಾಂಡ್ ಮಾಡಿಲ್ಲ. ಸಾಂಗ್ ಸಡನ್ನಾಗಿ ವೈರಲ್ ಆಗಿಬಿಡ್ತು. ಒರಿಜಿನಲ್ಗಿಂತ ಇದೇ ಚೆನ್ನಾಗಿದೆ ಅಂತ ಟೈಪ್ ಮಾಡಿದ್ರೆ ನನ್ನ ಸಾಂಗ್ ಬರ್ತಿದೆ ಫಸ್ಟು. ಆವಾಗ ಅವರು ಒಂದಿಷ್ಟು ವ್ಯೂಸ್ ಆಗಿತ್ತು, ಆವಾಗ ಕ್ಲೇಮ್ ಬಿತ್ತು. ಕ್ಲೇಮ್ ಬಿದ್ದ ತಕ್ಷಣ ವ್ಯೂಸೇ ನಿಂತೋಯ್ತು ನನ್ನ ಚಾನಲಲ್ಲಿ. ಅದಾದ್ಮೇಲೆ 2-3 ಸಾಂಗ್ ಹಾಕ್ತಾ ಇದ್ದೀನಿ, ವ್ಯೂಸೇ ಬರ್ತಾ ಇಲ್ಲ. ಸಮ್ವೇರ್ ದ ಚಾನಲ್ ಹೆಲ್ತ್ ಆಲ್ಸೋ ಗಾಟ್ ಡೌನ್. ಸೊ ವಾಟ್ಸ್ ದ ಪಾಯಿಂಟ್ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಯಿತು ನನಗೆ. ಹಾಗಂದರೆ ಇವಾಗ ವ್ಲಾಗರ್ ಆಗಬೇಕಾ ನಾವು, ಯೂಟ್ಯೂಬಲ್ಲಿ ಏನೋ ಮಾಡಬೇಕು ಅಂತ ಆಗಲ್ಲ. ಸೊ ಅದಕ್ಕೆ ಎಲ್ಲ ಒಂದು ಮಿಡ್ಲ್ ಗ್ರೌಂಡ್ ಕಂಡಿಡ್ಕೊಳ್ಳೋ ಒಂದು ಫೇಸಲ್ಲಿ ಇದ್ದೀವಿ ಸದ್ಯಕ್ಕೆ. ಬಟ್ ಸೇಫ್. ಇವಾಗ ಹೊಸಬ್ರಿಗೆ ನಾ ಹೇಳೋದು ಸೇಫ್ ಥಿಂಗ್ ಇಸ್ ಏನು ಮಾಡೋಕ್ಕಾಗಲ್ಲ ಆಡಿಯೋ ಲೇಬಲ್. ಆ್ಯಂಡ್ ನನಗನ್ಸೋ ಪ್ರಕಾರ ಇವಾಗ ದೇ ಆರ್ ಆಲ್ ಪ್ರಿಟಿ ಓಪನ್ ಮೈಂಡೆಡ್. ಸೊ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನಿರುತ್ತೆ ನೀಟಾಗಿ ಓದಿ, ನಮ್ಗೆ ಈ ಥರ ಬೇಕು ಅಥವಾ ನಮ್ದೇನಿದೆ ಸೆಟ್ ಆಫ್ ಏನಿರುತ್ತೆ ಟರ್ಮ್ಸು, ಅದನ್ನು ಇದು ಮಾಡಿ ಒಂದು ಮಿಡಲ್ ಗ್ರೌಂಡಿಗೆ ತೊಗೊಂಬಂದು ನೀಟಾಗೆ ಒಂದು ಸಾಂಗು ಕೊಲ್ಯಾಬ್ರೇಷನ್ ಮಾಡಿ ಹಾಕೋದು ದಟ್ ಈಸ್ ಆಲ್ಸೋ ರೈಟ್ ಥಿಂಗ್ ಟು ಡು. ತುಂಬ ಜನ ಅದು ನನಗೆ ಗೊತ್ತಿರೋರೇ ನೋಡ್ತಾ ಇದ್ದೀನಿ. ಆಡಿಯೋ ಲೇಬಲ್ ಅವ್ರದ್ದು ತಲೆ ಬಿಸಿ ಅಂತ ಅಂದ್ಬಿಟ್ಟು ಅವರವರೇ ಪಾಪ ತುಂಬ ಒಳ್ಳೊಳ್ಳೆ ಹಾಡುಗಳು, ಸಕ್ಕದಾಗಿದೆ ಹಾಡುಗಳು, ಬಟ್ ಅವ್ರಿಗೆ ಯಾವುದೇ ಥರ ಸಪೋರ್ಟ್ ಇಲ್ಲ ಈ ಥರ ಬ್ಯಾಕ್ ಎಂಡಲ್ಲಿ. ಸುಮ್ಮನೆ ಅಪ್ಲೋಡ್ ಮಾಡಿಬಿಡ್ತಾ ಇದ್ದಾರೆ, ಏನು ವ್ಯೂಸ್ ಬರಲ್ಲ, ಒದಾಡ್ತಾರೆ ಪ್ರಮೋಟ್ ಮಾಡ್ಕೊಂಡು ಅವರವರೇ ಪಾಪ ಏನೇನೋ ಮಾಡ್ತಾರೆ, ಬಟ್ ಏನು ಬರಲ್ಲ. ದ್ಯಾಟ್ ಈಸ್ ಆಲ್ಸೋ ದಸ್ ನೋ ಪಾಯಿಂಟ್. ನನಗನ್ಸೋ ಪ್ರಕಾರ ಒಂದು ಹಾಡೆಲ್ಲ ರೆಡಿ ಮಾಡಿ ಒಂದು ಮಗುನ ಹುಟ್ಟಿಸಿ ಅದಕ್ಕೊಂದು ಒಳ್ಳೆ ಭವಿಷ್ಯ ಕೊಡೋ ಥರನೇ ಆಗಬೇಕು. ಸುಮ್ಮನೆ ಮಗು ಹುಟ್ಟಿಸ್ಬಿಟ್ರೆ ವೇಸ್ಟ್, ಅದು ಹೋಗು ಅಂತಂದರೆ ಆಗಲ್ಲ ಅಲ್ಲ. ಅದಕ್ಕೊಂದು ಫ್ಯೂಚರ್ ಹೆಂಗೆ ಕೊಡಬೇಕು ಅಂತಲೂ ಪ್ಲ್ಯಾನ್ ಮಾಡಬೇಕು. ಸೊ ಈಗಿನವ್ರಿಗೆ ನಾನು ಹೇಳೋದದೇ, ಸಾಂಗ್ ಮಾಡಿ ಎಲ್ಲ ಆದಮೇಲೆ ಪ್ರಮೋಷನ್ನು ಎಲ್ಲ ಥಿಂಕ್ ಮಾಡಿ ನೀಟಾಗಿ ಜನರಿಗೆ ತಲುಪಿಸೋದು ಹೆಂಗೆ ಅನ್ನೋದು ನಾವು ದಿಸ್ ಇಸ್ ಬಿಕಮ್ ವೆರಿ. ಸಿನಿಮಾಗಷ್ಟೇ ಅಲ್ಲ, ಮುಂಚೆ ಸಿನಿಮಾಗಿತ್ತು ಈ ಥರ, ಸಿನಿಮಾನು ತಲುಪಿಸ್ಬೇಕು ಬಿಕಾಸ್ ಅಲ್ಲಿ ಕೋಟಿಗಟ್ಟಲೆ ಇನ್ವೆಸ್ಟ್ ಮಾಡಿರ್ತಾರೆ. ಸೊ ಅವರಿಗಾದರೂ ಇದೆ, ಸಿಂಗರ್ಸ್ಗೂ ಅದೇ ಆಗ್ಬಿಟ್ಟಿದೆ ಇವಾಗ, ಸಾಂಗ್ಗಳಿಗೂ ಅದೇ ಆಗ್ಬಿಟ್ಟಿದೆ. ಆ್ಯಂಡ್ ಈಗ ನೀವು ನೋಡ್ದಂಗೆ ಯಾವುದೆಲ್ಲ ವೈರಲ್ ಆಗ್ತಿದೆಯೋ ಎವ್ರಿಥಿಂಗ್ ಇಸ್ ಬೂಸ್ಟೆಡ್. ಲೈಕ್ ಬ್ಯಾಕ್ ಎಂಡಲ್ಲಿ ನಮಗೆ ಗೊತ್ತಿರಲ್ಲ, ಬಟ್ ಎಲ್ಲ ಅವರು ಏನೇನೋ ಸ್ಟ್ರಾಟಜಿ ಥರ ಯೂಸ್ ಮಾಡಿ ಪ್ರಮೋಷನ್ ಮಾಡಿ, ಆ ಹಾಡಿಗಿಂತ ಪ್ರಮೋಷನ್ದೇ ಒಂದಿಷ್ಟು ಇರುತ್ತೆ. ಹೌದು. ಸೊ ಈ ಥರ ಮಾಡೇ ವೈರಲ್ ಆಗ್ತಿರೋದು ಇವಾಗಂತೂ. ಎಲ್ಲ ಪ್ರತಿಯೊಂದು ಏನೋ ಒಂದು ವೈರಲ್ ಆಗ್ತಿದ್ಯಾ, ಯು ಶುಡ್ ಜಸ್ಟ್ ನೋ ದಟ್ ದೇ ಹ್ಯಾವ್ ಇನ್ವೆಸ್ಟೆಡ್ ವೆರಿ ವೆಲ್ ಇನ್ ಪ್ರಮೋಷನ್ಸ್. ಅಂದರೆ ಫುಲ್ ಚೇಂಜಸ್ ಹೇಗಾಗಿದೆ ಅಂದರೆ, ಫಸ್ಟ್ ಆರ್ಗ್ಯಾನಿಕ್ ಆಗಿ ಹೆಂಗೆ ಹೋಗ್ತಾ ಇತ್ತು, ಈಗಂತೂ ಫುಲ್ ಅದಕ್ಕೋಸ್ಕರನೇ ಜನ ಇಟ್ಕೊಂಡು ಟೀಮ್ ಇಟ್ಕೊಂಡು ವರ್ಕ್ ಮಾಡೋ ಥರ ಆಗೋಗಿದೆ ಅದು. ಅಂದರೆ ದಟ್ ಇಸ್ ಹೌ ಇಟ್ ಇಸ್. ಐ ಥಿಂಕ್ ಪೊಟೆನ್ಷಿಯಲ್ ಗೊತ್ತಾಯಿತು. ಆಮೇಲೆ ಲೇಬಲ್ ಅವರಿಗೆ ಅಂದ್ಕೊಂಡ್ರು ಅವರು ಇದೆಲ್ಲ ಎಷ್ಟು ದಿನ, ಸ್ವಲ್ಪ ದಿನ ಅಷ್ಟೇ ಅಂತ ಅಂದ್ಕೊಂಡ್ರು. ಬಟ್ ಇದೇ ಕೋವಿಡ್ ಎಲ್ಲ ಆಗಿ ಸೋಷಿಯಲ್ ಮೀಡಿಯಾನೇ ಎಲ್ಲ ಅಂತ ಆಗೋಯ್ತು. ಸೊ ದೇ ಹ್ಯಾಡ್ ಟು ಫೈಂಡ್ ದೇರ್, ಅಯ್ಯೋಯ್ಯೋ ಹೋಗ್ತಾ ಇದೆಯಲ್ಲಪ್ಪ ನಮ್ದೆಲ್ಲ ಏನಪ್ಪ ಮಾಡೋದು ಅಂತ ಎಲ್ಲರೂ ಗುಡ್ಡೆ ಹಾಕ್ಕೊಂಡು, ಅದರಲ್ಲೂ ನಾವು ಹೆಂಗೆ ಬಿಸ್ನೆಸ್ ಎತ್ತೋದು ಅಂತ ದೇ ಹ್ಯಾಡ್ ಟು ಫಿಗರ್ ಔಟ್. ಸೊ ಅದೊಂದು ಆರ್ಗ್ಯಾನಿಕ್ ಪೀರಿಯಡ್ ಏನಿತ್ತು, ನಾನಂತೂ ಸಕ್ಕತ್ ಎಂಜಾಯ್ ಮಾಡಿದೆ, ತುಂಬ ಎಂಜಾಯ್ ಮಾಡಿದೆ ಮಾತ್ರ. ಅದು ಚೆನ್ನಾಗಿತ್ತು. ಬಟ್ ಹೇಳ್ದಂಗೆ ಒಂದು ಸ್ವಲ್ಪ ತಿಳ್ಕೊಂಡು ಬಿಸ್ನೆಸ್ ಪಾರ್ಟ್ನ ತಿಳ್ಕೊಂಡು ಬಂದರೆ ಆರ್ಟಿಸ್ಟ್, ಎನಿ ಆರ್ಟಿಸ್ಟ್, ಇಟ್ ಇಸ್ ವೆರಿ ಚೆನ್ನಾಗಿರುತ್ತೆ ಅಂತ. ಎಸ್. ಅರ್ಜುನ್ ಜನ್ಯ ನಿಮ್ಮ ಹಾಡನ್ನು ಹೊಗಳಿದ್ರಲ್ವಾ, ಆ ಹಾಡನ್ನೀಗ ಜನರಿಗೆ ಕೇಳಿಸಿದ್ರೆ ಚೆನ್ನಾಗಿರುತ್ತೆ. ಅದು ಆ್ಯಕ್ಚುಲಿ EDM ಮ್ಯೂಸಿಕ್ ಹಾಕಿ ಮಾಡಿದ್ವಿ, ರೀಮಿಕ್ಸ್ ಥರ. ಓಕೆ. ಸೊ ಸರಿಯಾಗಿ ನೆನಪಿದೆ ನನಗೆ, ಇದಕ್ಕೆಲ್ಲ ಕಾರಣ ಕಿರುನಗೆ, ಮನದ ಪ್ರತಿಗಲ್ಲಿಯೊಳಗು ನಿನದೇ ಮೆರವಣಿಗೆ,
ಕನಸಿನ ಕುಲುಮೆಗೆ ಉಸಿರನು ಊದುತ್ತಾ ಕಿಡಿ ಹಾರಲನ ಎನ್ನು ಖಚಿತ ಖಚಿತ ಖಚಿತ. ಸ್ವಲ್ಪ ಮಾಡರ್ನೈಸ್ ಮಾಡಿ ಸ್ವಲ್ಪ ಹೊಸ ಟಚ್ ಥರ ಕೊಟ್ಟಿದ್ವಿ ಒರಿಜಿನಲಲ್ಲಿ ಇಟ್ ವಾಸ್ ಮೋರ್ ಅಬೌಟ್ ಇಮೋಷನ್ಸ್ ಬಿಕಾಸ್ ಆ ಹಾಡಿದಿರುತ್ತಲ್ಲ. ಇದು ನಂದೇ ಏನೋ ಒರಿಜಿನಲ್ ಅಲ್ಲ ಅಂತ ಇಷ್ಟ ಬಂದಂಗೆ ಹಾಡಿ ಸ್ವಲ್ಪ ಗೊಬ್ಬಿಪ್ಸಿದೆ. ಸರ್ ಆಗಿದ್ದಕ್ಕೆ ಸರ್ ವಾಸ್ ವೆರಿ ಎನ್ಕರೇಜಿಂಗ್ ಅಂತ ಹೇಳ್ಬೋದು. ಹಿ ವಾಸ್ ವೆರಿ ಎನ್ಕರೇಜಿಂಗ್ ಬಟ್ ಆಲ್ವೇಸ್ ಬೀನ್ ಲೈಕ್ ದಟ್ ಎಲ್ಲ ಸಿಂಗರ್ಸಿಗೂ. ಓಕೆ, ಹಾಡು ಯಾವಾಗ ಸ್ಟಾರ್ಟ್ ಮಾಡಿದ್ರಿ, ಹೇಗೆ ಕಲ್ತ್ರಿ, ಹೇಗೆ ಇಂಟ್ರೆಸ್ಟ್ ಬಂತು, ಏನು ಕಲ್ತಿದ್ದೀರಾ ಸಂಗೀತ? ದಟ್ ಇಸ್ ಅನದರ್ ಫನಿ ಸ್ಟೋರಿ. ಫನಿ ಸ್ಟೋರಿ. ಯಾಕಂದ್ರೆ ಹುಲಿ ಹೊಟ್ಟೆಲಿ ಇಲಿ ಹುಟ್ಬಿಟ್ಟಿದೆ ಅಂತೆಲ್ಲ ಕಮೆಂಟ್ ಬಂದ್ಬಿಟ್ಟಿತ್ತು ನನಗೆ. ಅಂದ್ರೆ ಹುಲಿ ಹೊಟ್ಟೆಲಿ ಇಲಿ ಹುಟ್ಬಿಟ್ಟಿದೆ ಅಂತ. ವೈ? ಬಿಕಾಸ್ ಅಮ್ಮ ಅಕ್ಕ ಎಲ್ಲ ಅವ್ರ ಟೈಮಲ್ಲಿ ಅವ್ರ ಸೀಸನಲ್ಲಿ ದೇವರ್ ಆನ್ ಟಾಪ್. ಅಮ್ಮ ಹೆಂಗೆ ಅಂದರೆ ಯಾವುದೇ ಕಾಂಪಿಟೇಷನ್ ಹೋಗಿ ಫಸ್ಟ್ ಪ್ರೈಸು. ಈ ನ್ಯೂಸ್ ಪೇಪರಲ್ಲೆಲ್ಲ ಬರೋದಲ್ಲ ಅದನ್ನ ನೋಡ್ಕೊಂಡು ಕಾಂಪಿಟೇಷನ್ಗೆ ಹೋಗೋರು, ಫಸ್ಟ್ ಪ್ರೈಸ್ ಎತ್ಕೊಂಬರೋರು. ಸ್ಟೇಟ್ ಲೆವೆಲಲ್ಲಿ 3 ಸಲ ಕಾನ್ಸಿಕ್ಯೂಟಿವ್ ಆಗಿ ಗೆದ್ರೆ ರೋಲಿಂಗ್ ಶೀಲ್ಡ್ ಎಲ್ಲ ಕೊಡ್ತಾರೆ. ಅದೆಲ್ಲ ತೊಗೊಂಡ್ಬಿಟ್ಟಿದ್ರು. ಅಂದರೆ ಶಿ ವಾಸ್ ದ್ಯಾಟ್ ಬ್ರೈಟ್. ಅವಾಗ ಸೋಷಿಯಲ್ ಮೀಡಿಯಾ ಅಲ್ಲ, ಸೊ ಅವ್ರು ಅಷ್ಟು ಇದಾಗಲಿಲ್ಲ. ಆಮೇಲೆ ಅವಾಗೆಲ್ಲ ಪ್ಲೇಬ್ಯಾಕ್ ಎಲ್ಲ ತುಂಬ ಕಷ್ಟ ಇತ್ತು. ಆ್ಯಂಡ್ ಅವರಿಂದ ನಾನು ಆ ಪ್ರಪಂಚ ಸ್ವಲ್ಪ ನೋಡಿದ್ದೆ. ಶೋಸ್ಗಳು, ಆರ್ಕೆಸ್ಟ್ರಾಗಳು ತುಂಬ ಆ್ಯಕ್ಚುಲಿ ಇವಾಗ ಏನು ನಡೀತಿರುತ್ತೆ ದಿಸ್ ಇಸ್ ನಥಿಂಗ್. ಹೌದಾ? ಆಗಿನ ಆರ್ಕೆಸ್ಟ್ರಾ ವಾಸ್ ಸಚ್ ರೆಕಾರ್ಡೆಡ್ ಕ್ವಾಲಿಟಿ ಬರೋದು. ಸಿಂಗರ್ಸು ಅಷ್ಟೇ ಚೆನ್ನಾಗಿ ಹಾಡೋರು. ಆರ್ಕೆಸ್ಟ್ರಾ ಅಂತಲೇ ಅನಿಸ್ತಾರಲ್ಲ ನಮಗೆ. ಅದೇ ಕಾನ್ಸರ್ಟ್ ಅಂದರೆ ಅದೇ ಅನಿಸ್ಬಿಟ್ಟು ಇವಾಗ ಯಾವುದೇ ಕಾನ್ಸರ್ಟ್ ಯಾರು ಫ್ರೆಂಡ್ಸ್ ಕರೆದ್ರೆ ನಾ ಬರಲ್ಲ ಅಂತೀನಿ. ಸಾಕಷ್ಟು ನೋಡ್ಬಿಟ್ಟಿದ್ದೀನಿ, ಅಷ್ಟು ಚೆನ್ನಾಗಿರಲ್ಲ. ನೋಡ್ಬಿಟ್ಟು ಈಗ ಬಂದು ಏನು ಇರ್ಸ್ತಾ ಇರ್ತಾರೆ ಅಂತ ನನಗೆ ಅನಿಸುತ್ತೆ ಇವಾಗ ಕ್ವಾಲಿಟಿ. ಸೊ ಅವಾಗ ತುಂಬ ಚೆನ್ನಾಗಿರ್ತಾಯಿತ್ತು ಶೋಸ್ಗಳು. ಇದನ್ನೆಲ್ಲ ನೋಡ್ತಾ ನೋಡ್ತಾ ಅವ್ರು ಹಾಡೋದಕ್ಕೂ ನಮ್ಮ ಅಕ್ಕ ಹಾಡೋದಕ್ಕೂ ನಾನು ಹಾಡೋದಕ್ಕೆ ಯಾರಾದ್ರೂ ಮನೆಗೆ ಬಂದಾಗಲೂ ಇವಳು ಅಷ್ಟಕ್ಕಷ್ಟೇ ಹಾಡೋದು. ಇವಳು ಚೆನ್ನಾಗಿ ಗೊತ್ತಲ್ಲ, ಓದ್ಬಿಡ್ಲಿ ಸಾಕು, ಕೆಲಸಕ್ಕೆ ಏನಾರು ಹೋಗ್ಲಿ ಸಾಕು, ಇವಳು ಯಾಕೆ ಸುಮ್ಮನೆ ಇವ್ರದ್ದೆಲ್ಲ ಇದೆಲ್ಲ ಓದಾಡೋದು ಯಾಕೆ ಅಂತ ಆಗಿಬಿಟ್ಟಿತ್ತು. ಸೊ ಅಮ್ಮನೂ ಅಷ್ಟೇನು ಇದು ಮಾಡ್ತಾ ಇರಲಿಲ್ಲ. ಕಾಂಪಿಟೇಷನ್ ಎಲ್ಲ ಹೋದಾಗ ಇದ್ರ ಸುಬ್ಬಲಕ್ಷ್ಮಿ ಅವ್ರ ಮಗಳು ಅಂತ ಹೇಳಿದಾಗ ಅವ್ರೇನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ. ನಾ ಬಾಯ್ ಬಿಟ್ಟ ತಕ್ಷಣ ಸ್ವಲ್ಪ ಸ್ಟೇಜ್ ಫಿಯರ್ ಇತ್ತು ನನಗೆ. ಬಿಕಾಸ್ ದೇರ್ ವರ್ ಆಲ್ರೆಡಿ ಸೋ ಗುಡ್ ಇನ್ ಮೈ ಫ್ಯಾಮಿಲಿ. ನನ್ನ ಮೈಂಡಲ್ಲಿ ನಾನು ಹಾಡೋಕ್ಕೆ ಬರಲ್ಲ ಅಂತಾನೆ ನಾ ಗೋಡೆ ಮಧ್ಯೆ ಹಾಡ್ತಿದ್ದೆ. ಬಟ್ ಜನ ಮುಂದೆ ಹೋಗಾಡ್ದಾಗ ಥರ ನಡ್ಗೋಗ್ಬಿಡ್ತಾ ಇದ್ದೆ. ಸೊ ಸರಿ ಏನೇನೋ ಕೆಬೇಸ್ಬಿಟ್ಟಿದ್ದೀನಿ ಹಾಡಿದ್ದು. ಅವರು ಪದ್ಮಪಾಣಿ ಸರ್ ಅಂತ, ಬಿ ಆರ್ ಚಾಯ್ ಅವ್ರ ಹಸ್ಬೆಂಡು, ವಾಯ್ಸ್ ಆಫ್ ಬ್ಯಾಂಗ್ಳೂರ್ ಜಡ್ಜು. ಸೊ ವಾಯ್ಸ್ ಆಫ್ ಬ್ಯಾಂಗ್ಳೂರಿಗೆ ಹೋದಾಗ ಹಂಗೆ ಹೇಳ್ಬಿಟ್ಟಿದ್ರು. ನಾನು ಅದನ್ನು ಫುಲ್ ರೋಷ ಥರ ತಗೊಂಡು ಹಿಂಗೆ ಹೇಳ್ಬಿಟ್ರಲ್ಲ, ನಾನಿದೆ ಈಗಾರ ಪ್ರೂವ್ ಅದೊಂದು ನನಗೆ ಯಾವಾಗಲೂ ಏನೋ ಚುಚ್ಚಿಬಿಟ್ರೆ ಬೇಡ ನಾ ಏನೋ ಮಾಡಲೇಬೇಕು ಅಂತ. ಸೊ ಅದನ್ನು ತಲೆಗೆ ಹಾಕ್ಕೊಂಡು ಒಂದು 6 months ಕಂಟಿನ್ಯೂಸ್ ಟ್ರೈನಿಂಗ್ ಮಾಡಿಕೊಂಡೆ. ಅಲ್ಲಿ ತನಕ ಸುಮ್ಮನೆ ಸಿನಿಮಾ ಹಾಡಾಡ್ತಿದ್ದೆ. ಅಮ್ಮ ಕರ್ಕೊಂಡೋಗಿ ಕ್ಲಾಸ್ ಸೇರಿಸಿದ್ರು, ಹೋಗ್ತಾ ಇರಲಿಲ್ಲ. ಸ್ಕೂಲಲ್ಲಿ ತುಂಬ ಎನ್ಕರೇಜ್ ಮಾಡೋರು. ನಮ್ಮ PT ಸರ್ ಎಲ್ಲ ತುಂಬ ಎನ್ಕರೇಜ್ ಮಾಡೋರು. ನನ್ನ ಸ್ಕೂಲಲ್ಲೂ ತುಂಬ ಎನ್ಕರೇಜ್ ಮಾಡೋರು. ಸ್ಟೇಜ್ ಫಿಯರ್ ಅಂತ ನಾನು ಹೋಗ್ತಾ ಇರಲಿಲ್ಲ ಯಾವುದಕ್ಕೂ. ಬಟ್ ಸರ್ ಅದೊಂದು ಮಾತು ಇಟ್ ಗಾಟ್ ಮೀ ಇನ್ ಟು ಮೈ ಹೆಡ್ ಆ್ಯಂಡ್ ಐ ವಾಸ್ ಲೈಕ್ ಐ ಹ್ಯಾವ್ ಟು ಪ್ರೂವ್. ನೆಕ್ಸ್ಟ್ ಕಾಂಪಿಟೇಷನ್ ನೆಕ್ಸ್ಟ್ ಸೀಸನ್ ಹೋದಾಗ ಐ ಹ್ಯಾವ್ ಟು ಪ್ರೂವ್ ಇಟ್ ಟು ಹಿಮ್ ಅಂತ ಚೆನ್ನಾಗಿ ಪ್ರಿಪೇರ್ ಆಗಿ ಒಂದು 6 months ಆಲ್ಮೋಸ್ಟ್ ಎನ್ ಇಯರ್ ಕರೆಕ್ಟ್ ಹಿಂದೂಸ್ತಾನಿ ಎಲ್ಲ ಟ್ರೈನಿಂಗ್ ಮಾಡಿಕೊಂಡು 1 ವರ್ಷ ಹೋಗಾದ್ಮೇಲೆ ಹಾಡಿದೆ. ಸರ್ ವಾಸ್ ವೆರಿ ಇಂಪ್ರೆಸ್ಡ್. ಆಮೇಲೆ ಅದು ಫುಲ್ ಸೆಮಿಫೈನಲ್ಸ್ ತನಕ ಹೋಗಿದ್ದೆ. ಅಲ್ಲಿ ಪಾಲಿಟಿಕ್ಸ್ ಏನೋ ಆಗಿಬಿಟ್ಟು ಕಿತ್ತಾಕ್ಬಿಟ್ರು. ಐ ವಾಸ್ ಡಿಸಪಾಯಿಂಟೆಡ್. ಓಕೆ, ನಾನು ಇಷ್ಟೆಲ್ಲ ಎಫರ್ಟ್ ಹಾಕೆಲ್ಲ ಬಂದಿದ್ದೀನಿ, ನನಗೆ ಗೊತ್ತು ನಾನು ಚೆನ್ನಾಗೂ ಹಾಡಿದೆ ಅಂತ. ಅಂದರೂ ಏನು ಕಿತ್ತಾಕ್ಬಿಟ್ರು. ಮೋಸ್ಟ್ಲಿ ನಾನು ಇವ್ರು ಹೇಳ್ದಂಗೆ ಇಲ್ಲಿನೇ ಅನಿಸುತ್ತೆ ಅಂತ ನಾನು ಸ್ವಲ್ಪ ಡಿಸಪಾಯಿಂಟ್ ಆಗಿ ಐ ವಾಸ್ ಜಸ್ಟ್ 20-21 ಏನೋ ಅವಾಗ. ತಲೆಗೆ ಬೇಜಾರ ಮಾಡಿಕೊಂಡು ಫುಲ್ ನಾನು ಲಾಂಗ್ ಟ್ರಿಪ್ಪೆಲ್ಲ ಹೋಗಿದ್ದೆ ನೆಕ್ಸ್ಟ್ ಡೇ ಬೇಜಾರಿಗೆ. ಎಷ್ಟೆಲ್ಲ ಲಾಂಗ್ ಡ್ರೈವ್ ಹೋಗ್ತಾ ಇದ್ದೀನಿ ಮಡಿಕೇರಿಗೆ. ಅವಾಗ ಫೋನ್ ಕಾಲ್ ಬಂತು. ಸರ್ ಪಾಣಿ ಸರ್, ಯಾಕೆ ಬೇಜಾರಾದ್ಯಾ ನೆನ್ನೆ ಈ ಥರ ಆಯಿತು ಅಂತಂದರು. ಇಲ್ಲ ಹೌದು ಸರ್, ಅಷ್ಟೆಲ್ಲ ಎಫರ್ಟ್ ಹಾಕಿ ಎಲ್ಲ ಮಾಡಿದೆ, ನೀವು ಹೇಳ್ದಂಗೆ ಅನಿಸುತ್ತೆ ನಾನು ಮೋಸ್ಟ್ಲಿ ಸಿಂಗಿಂಗ್ ಇಲ್ಲ ಅಂತ. ನಾನು ಮೆಂಟಲಿ ಐ ವಾಸ್ ಆಲ್ಸೋ ಲೈಕ್ ಗಿವ್ ಅಪ್ ಮಾಡಿಬಿಟ್ಟೆ. ಅಂದರೆ ಸಾಕು ಸಿಂಗಿಂಗ್ ಎಲ್ಲ, ಈ ಟ್ರಿಪ್ ಎಲ್ಲ ಮುಗಿಸ್ಕೊಂಡು ಬಂದು ಯಾರೋ ಕೆಲಸ ನೋಡ್ಕೋತೀನಿ, ಓದಿ ಎಕ್ಸಾಮ್ಸ್ ಎಲ್ಲ ಇದು ಮಾಡ್ಕೊಂಡು ಅಂತ ಆಗಿದ್ದು. ಸರ್ ದೆನ್ ಟೋಲ್ಡ್ ಮಿ ನೋ, ದೇರ್ ಇಸ್ ಸಮಥಿಂಗ್ ಇನ್ ಯು. ನಾನು ಅಷ್ಟು ಹೇಳಿದ್ ನಿನ್ನ ತಲೆಗೆ ಹಾಕ್ಕೊಂಡು ಬರೀ ಶೋಕಿ ಅಲ್ಲ, ನೀನು ಡೆಡಿಕೇಶನಾಗಿ ಮಾಡಿದೆ. ನಾನು ತುಂಬ ಫೈಟ್ ಮಾಡಿದೆ ನಿನ್ನ ಫೈನಲ್ಸ್ ತನಕ ಕರ್ಕೊಂಡು ಹೋಗೋಕ್ಕೆ, ಆಗಲಿಲ್ಲ ಅಷ್ಟೇ, ಏನು ಬೇಜಾರು ಮಾಡ್ಕೋಬೇಡ. ಬಟ್ ಯು ರಿಯಲಿ ಡಿಡ್ ಅ ಗುಡ್ ಜಾಬ್. ನಾನು ನಿಂಗೆ ಕಾಲ್ ಮಾಡಿದ್ದೆ ಅದೇ ರೀಸನ್ಗೆ. ಐ ನ್ಯೂ ನೀನು ಬೇಜಾರು ಮಾಡ್ಕೊಂಡು ಬಿಟ್ಬಿಡ್ತೀಯ ಅಂತ. ಬಟ್ ನಂದು ಅದೊಂದು ಮಾತು ತಗೊಂಡು ನೀನು ಡೆಡಿಕೇಶನ್ ಇಟ್ಟು ಮಾಡಿದೆ ಅಲ್ಲ, ಕಂಟಿನ್ಯೂ ಮಾಡು, ನಾಳೆ ದಿನ ನಿಂಗೆ ಇದರಲ್ಲೇ ಫ್ಯೂಚರ್ ಇದೆ, ನಾನು ಇದೀನಿ ನಿಂಗೇನೇ ಬೇಕಂದ್ರು ಅಂತ ಹೇಳಿ ಒಂದು ಫೋನ್ ಕಾಲ್ ಇಟ್ಟರು. ಅವಾಗ ಸಮಾಧಾನ.
ಅಲ್ಲಿಂದ ನಿಧಾನಕ್ಕೆ ಚೂರು ಐ ಸ್ಟಾರ್ಟೆಡ್ ಟೇಕಿಂಗ್ ಇಟ್ ಅಂದರೆ ಸುಮ್ಮನೆ ಹಾಡ್ತಿದ್ದೆ. ಇಟ್ ವಾಸ್ ಸ್ಟಿಲ್ ಅ ಡ್ರೀಮ್. ಆಮೇಲೆ ಏನಾಯಿತು, ನನ್ನ ಕ್ಲೋಸ್ ಫ್ರೆಂಡ್ದು ಅಣ್ಣ ಒಂದು ಶಾರ್ಟ್ ಫಿಲ್ಮ್ ಏನೋ ಡೈರೆಕ್ಷನ್ ಮಾಡ್ತಾಯಿದ್ರು. ಅದಕ್ಕೊಂದು ವಾಯ್ಸ್ ಟೆಸ್ಟ್ ಥರ ಹೋಗಮ್ಮ ಅಂತ ಒಂದು ಸಣ್ಣ ಸ್ಟುಡಿಯೋಗೆ ಕಳಿಸಿದ್ರು. ಅಲ್ಲಿ ಫೀನಿಕ್ಸ್ ಅಂತ ಒಬ್ಬರಿದ್ರು. ಅಲ್ಲಿ ಹೋಗಿ ಹಾಡಿದ ತಕ್ಷಣ ಅವ್ರಿಗೆ ಅದೇನು ಖುಷಿ ಆಯಿತು, ಅಥವಾ ಅವ್ರಿಗೆ ಒಂದು ಫೀಮೇಲ್ ಸಿಂಗರ್ ಸಿಕ್ಬಿಟ್ರು ನಮಗೆ ಅಂತನೋ ಏನೋ, ನೀನು ಡೈಲಿ ನಮ್ಮ ಸ್ಟುಡಿಯೋಗೆ ಬಾ, ನಾವು ಸಾಂಗ್ಸ್ಗಳು ಮಾಡಿ ಹಾಕೋಣ, ಏನಾದರೂ ಮಾಡೋಣ ಕ್ರಿಯೇಟಿವ್ ಆಗಿ ಅಂತ. ಅಲ್ಲಿ ಆಲ್ಮೋಸ್ಟ್ 3 months ಎವ್ರಿ ಡೇ ಐ ಯೂಸ್ ಟು ಗೋ ಟು ದ ಸ್ಟುಡಿಯೋ. ಬೈ ದ 3rd month ಅವ್ರು ಎಷ್ಟು ಚೆನ್ನಾಗಿ ಗ್ರೂಮ್ ಮಾಡಿಬಿಟ್ರು ಅಂದರೆ ನನಗೆ, ಅವರಿಗೂ ಏನು ಲಾಭ ಇಲ್ಲ, ನನಗೂ ಅದೇನೋ ನನಗೂ ಗೊತ್ತಿಲ್ಲ. ಇಟ್ ವಾಸ್ ಜಸ್ಟ್ ಅ ಟೈಮ್ ಅನಿಸುತ್ತೆ, ಪ್ರಾಪರ್ ಟೈಮ್. ಒಬ್ಬರು ಗುರುಗಳು ಕಾಣಿಸ್ಕೋತಾರೆ ಅಂತಾರಲ್ಲ, ಸತ್ಯವಾಗ್ಲೂ ಒಂದು ಗುರು ಥರನೇ ಹಿ ಯೂಸ್ ಟು ಗೈಡ್ ಮಿ ಹೆಂಗೆ ಹಾಡಬೇಕು ಅಂತ. ಆವಾಗ ನನಗೆ ಗೊತ್ತಾಗಿದ್ದು ಪ್ಲೇಬ್ಯಾಕ್ ಸಿಂಗಿಂಗ್ ಅನ್ನೋದೇ ಬೇರೆ, ನಾವು ಲೈವಲ್ಲಿ ಸ್ಟೇಜ್ ಮೇಲೆ ಹೋಗಿ ಹಾಡ್ದಂಗಲ್ಲ. ಇಟ್ ಇಸ್ ಅ ವೆರಿ ಡಿಫ್ರೆಂಟ್ ಟೆಕ್ನಿಕ್. ಅದು ಅಲ್ಲಿ ಸ್ಕಿಲ್ ಸೆಟ್ ಅನ್ನೋದು ಕಲಿತೆ. ಓಕೆ, ಪ್ಲೇಬ್ಯಾಕಲ್ಲಿ ನನಗೇನೋ ಒಂಚೂರು ಇದೆ ಅನಿಸುತ್ತೆ ಅಂತ ಒಂದು ಆಸೆ ಬಂದು, ಅವರೊಂದು ರೆಫರೆನ್ಸಿಗೆ ನೀನು ಈ ಸಾಂಗ್ ಇಟ್ಕೊಂಡು ಹೋಗು ಅಂದರು. ಆ ಸಾಂಗು ಎಲ್ಲಾದರೂ ಹೋಗಿ ಹಾಡಿದಾಗ ಏನಾದರೂ ಇದೆಯಾ ರೆಫರೆನ್ಸ್ ಅಂದಾಗ ಅದು ಕೊಡ್ತಾ ಇದ್ದೆ. ಅದೊಂದು ತಮಿಳ್ ಹಾಡು ಹಾಡಿದ್ದೆ. ಓಕೆ, ಅದೊಂದು ಮಲೇಷಿಯನ್ ಕಮ್ಯುನಿಟಿನಲ್ಲಿ ರಿಲೀಸ್ ಆಗಿತ್ತಂತೆ ಆ ತಮಿಳ್ ಸಿನಿಮಾ. ಅದಕ್ಕೆ ಅಂತ ಇವರು ಸಾಂಗ್ ಕಂಪೋಸ್ ಮಾಡಿದ್ರು ತಮಿಳ್ದು. ಸೊ ಅದನ್ನು ನಾನು ರೆಫರೆನ್ಸ್ ಕೊಟ್ಟೆ. ಅದು ಹಂಗಂಗೆ ಎಲ್ಲರೂ ಕೇಳಿದವರೆಲ್ಲ ಚೆನ್ನಾಗಿದೆ ಅಂತ. ಅಭಿಷೇಕ್ ಎಸ್.ಎನ್ ಅಂತ ಒಬ್ಬರು ಫೋಟೋಗ್ರಾಫರ್, ಅವ್ರು ಹಿ ವಾಸ್ ಆಲ್ಸೋ ಕಂಪೋಸ್, ಹೀಸ್ ಲೈಕ್ ಒನ್ ಮಲ್ಟಿ ಇದ್ರ ಥರ ಎಲ್ಲ ಏನೇನೋ ಮಾಡ್ತಾಯಿದ್ರು. ಫೋಟೋಗ್ರಫಿನೂ ಮಾಡ್ತಾರೆ, ಸಿನಿಮಾ ಡೈರೆಕ್ಷನ್ ಮಾಡ್ತಾರೆ, ಆ್ಯಕ್ಟಿಂಗು ಮಾಡ್ತಾರೆ, ಮ್ಯೂಸಿಕ್ಕು ಕಂಪೋಸ್ ಮಾಡ್ತಾರೆ, ಲಿರಿಕ್ಸು ಬರೀತಾರೆ, ಎಲ್ಲ ಮಾಡೋರು. ಅವ್ರದ್ದೇ ಯಾವುದೊಂದು ಸಿನಿಮಾಗೆ ಒಂದು ರಫ್ ಹಾಡ್ಕೊಡ್ತೀಯ ಅಂತ ಒಂದು ತುಳು ಸಾಂಗಿಗೆ ಸುಮ್ಮನೆ ರಫ್ ಅಂತ ಕರ್ಸ್ಕೊಂಡ್ರು ಒಂದು ಸ್ಟುಡಿಯೋಗೆ. ಅಲ್ಲಿ ಸುಮ್ಮನೆ ರಫ್ ಹಾಡಿದ್ದು ಫೈನಲ್ ಆಗೋಯ್ತು. ಸಾಂಗ್ ಫಸ್ಟ್ ತುಳು ದಂಡ ಅಂತ ಮೂವಿ ನೇಮು. ಓಕೆ, ಒಂದು ಹಾಡ್ಬೋದಾ ಜಸ್ಟ್ ಆ ತುಳು ಸಾಂಗ್? ಓಕೆ. ಒಲ ಮನಸ್ಸಿಡು ಅಂದ್ರೆ ಒಳಗಿನ ಮನಸ್ಸಲ್ಲಿ ಅದೇನದು ಈರ್ತೂಯಿ ಸುರುತಾ ತೆಲಿಕೆ ಅಂದ್ರೆ ನೀವು ನೋಡಿರೋ ಮೊದಲ ನಗು ಅಂತ ಅರ್ಥ. ಅದು ಯಪ್ಪ ನೋಡಿ ಎಷ್ಟು ಗ್ರೇಟ್ ಅಲ್ಲ. ಈರ್ತೂಯಿ ಸುರುತಾ ತೆಲಿಕೆ ಅಂದ್ರೆ ನೀವು ನೋಡಿರೋ ಮೊದಲ ನಗು ಅಂತ. ಈರ್ತೂಯಿ ಸುರುತಾ ತೆಲಿಕೆ ಉಲ ಮನಸ್ಸಿಡುವನಲಿಕೆ ಆತಿಂತದ ದಾಯಿ ಕೊಲಿಕೆ ಡೊಮ್ ಡೊಮ್ ಮಗನೆ ಅಂತ ಮದುವೆ ರಿಲೇಟೆಡ್. ಹೌದು, ಪ್ಯಾಪೆ ಡುಮ್ ಡುಮ್ ಅಂದ್ರೆ ಮದುವೆ ಆಗೋಣ ಅಂತ. ಸೊ ಹಂಗೆ ಅದು ಫಸ್ಟ್ ನಿಮ್ಮ ಒಂದು ತುಳು ಸಾಂಗ್ ರಿಲೀಸು ಆಗಿಬಿಡ್ತು. ಓಕೆ. ನಮ್ಮ ಅಭಿಷೇಕ್ ಅವರು ಹೇಗೆ ಅಂತಂದರೆ, ಹಿ ವಾಸ್ ಆಲ್ಸೋ ಲೈಕ್ ಒನ್ ಗಾರ್ಡಿಯನ್ ಏಂಜಲ್ ಥರನೇ ನನಗೆ. ವಾಟ್ ಹಿ ಡಿಡ್ ವಾಸ್, ಅವ್ರಿಗೆ ಗೊತ್ತಿರೋ ಮ್ಯೂಸಿಕ್ ಡೈರೆಕ್ಟರ್ಸ್ಗೆಲ್ಲ ಈ ಥರ ಒಂದು ಹುಡುಗಿ ಇದೆ, ನನ್ನ ಸಾಂಗು ಹಾಡಿದ್ದಾಳೆ, ನಿಮಗೂ ಏನಾದರೂ ಇದ್ರೆ ಹೇಳಿ ಅಂಥೇಳಿ ಬಿ ಜೆ ಭರತ್ ಸರಿಗೆ ರೀಚ್ ಆಗಿತ್ತು. ಬಿ ಜೆ ಭರತ್ ಅವರೆಲ್ಲ ಕ್ಲೋಸ್ ಇದ್ದರು. ಆ್ಯಂಡ್ ಬಿ ಜೆ ಭರತ್ ಸರ್ ಹೇಗಂದರೆ ಹಿ ವಾಸ್ ಆಲ್ಸೋ ಸರ್ಚಿಂಗ್ ಫಾರ್ ನ್ಯೂ ವಾಯ್ಸಸ್. ಸೊ ಅಲ್ಲಿಂದ ಬಿ ಜೆ ಭರತ್ ಸರಿಗೆ ಹೋದೆ. ಅದಾದಮೇಲೆ ಅಲ್ಲಿ ಹಾಡ್ತಾ ಇದ್ದೆ ಒಂದಿನ ಅದೂ ಸುಮ್ಮನೆ 1-2 ಲೈನ್ ಇದೆ ಹಾಡ್ಬಿಡು ಅಂದರು. ಫುಲ್ ಹೈ ಪಿಚ್ಚಲ್ಲಿತ್ತು, ಹೆಂಗೋ ಹಾಡಿಬಿಟ್ಟೆ. ಅದು ಜಯತೀರ್ಥ ಸರ್ ಡೈರೆಕ್ಷನ್ ಅಂತ ನನಗೆ ಸಂಜೆ ಗೊತ್ತಾಯಿತು. ಅವರು ಕೇಳಿಸ್ಕೊಂಡ ತಕ್ಷಣ ಇದು ಚೆನ್ನಾಗಿದೆ, ಇದೇ ಫೈನಲ್ ಮಾಡಿಬಿಡೋಣ ಅಂತಂದರು. ನಾನು ಇನ್ಫ್ಯಾಕ್ಟ್ ಅದು ಐ ವಾಸ್ ನಾಟ್ ಹ್ಯಾಪಿ ವಿತ್ ದ ರೆಂಡಿಷನ್. ಸುಮ್ಮನೆ 2 ಲೈನ್ ಅಂತ ಹಾಡಿದ್ದಲ್ಲ ಅಂತ ನಾನು 2 ಲೈನಿಗೆ ತಾನೇ ಅಂತ ಅಡ್ಜಸ್ಟ್ ಮಾಡಿ ಏನೋ ಹಾಡಿದ್ದು, ಅದನ್ನೇ ಫೈನಲ್ ಮಾಡಿಬಿಟ್ರು. ದ್ಯಾಟ್ ವಾಸ್ ಫಾರ್ ಬ್ಯೂಟಿಫುಲ್ ಮನಸ್ಸುಗಳು. ಅದಕ್ಕೆ ಹೆಂಗಾಯಿತು ಅಂದರೆ ನಾಮಿನೇಟು ಅದೇ ಫಿಲ್ಮ್ ಫೇರಿಗೆ ನಾಮಿನೇಷನ್ ಆಯಿತು. ಆಮೇಲೆ ಇನ್ನೊಂದು ಸಂತೋಷಮ್ ಅಂತ ಅವಾರ್ಡ್ಸ್ ಅಂತ ಅದರಲ್ಲೂ ನಾಮಿನೇಷನ್ ಆಯಿತು. ಸೊ ಬ್ಯಾಕ್ ದೆನ್ somebody ಫ್ರಮ್ ಸೋಷಲ್ ಮೀಡಿಯಾ ಬಂದು ಟು ರೀಚ್ ದಟ್ ಅವಾರ್ಡ್ ಪ್ರಾಪರ್ ನಮ್ಮ ಇಂಡಸ್ಟ್ರಿ ಇದೊಂದು ಏನು ಸ್ಟ್ಯಾಂಡರ್ಡ್ಸ್ ಇರುತ್ತೆ ಅದಕ್ಕೆ ರೀಚ್ ಆಗೋದು, ಇಟ್ ವಾಸ್ ಅ ವೆರಿ ನ್ಯೂ ಥಿಂಗ್. ಹಂಗೆ ಎಂಟ್ರಿ ಯಾರೂ ಆಗಿರಲಿಲ್ಲ. ಎಲ್ಲರೂ ಪಾಪ ದಿ ಹ್ಯಾಡ್ ಟು ಗೋ ಟು ಮ್ಯೂಸಿಕ್ ಡೈರೆಕ್ಟರ್ಸ್ನ ಹಿಡಿಬೇಕಿತ್ತು, CD-ಗಳು ಕೊಡಬೇಕಿತ್ತು, ರೆಫರೆನ್ಸ್ ಸಾಂಗ್ಸ್ ಕೇಳಬೇಕಿತ್ತು, ವಾಟ್ಸಪ್ಪಲ್ಲಿ ಮೆಸೇಜ್ಗಳು ಹಾಕಬೇಕಿತ್ತು, ಇವ್ರ ಥ್ರೂ ಇನ್ಫ್ಲುಯೆನ್ಸ್ ಹಾಕಿಸ್ಬೇಕಿತ್ತು. ಸೊ ಲಕ್ಕಿ ಬೈ ಗಾಡ್ಸ್ ಗ್ರೇಸ್ ಏನೋ ಈ ರೀತಿ ಒಂದು ಶಾರ್ಟ್ಕಟ್ ಸಿಕ್ತು ನನಗೆ. ಬಟ್ ಆ ಲಕ್ಕಿ ಹಾಡನ್ನು ಒಂದ್ಸಲ ಹಾಡ್ಬೋದೇ ಈಗ? ಹಾಂ, ಎಸ್. ಪ್ರೀತಿ ಮಾರುವ ಸಂತೆಯಲ್ಲಿ ಬೆಲೆಯಿಲ್ಲದ ಹೂವು ನಾನು, ಪದವಿಲ್ಲದ ಹಾಡು ನಾನು, ಗೂಡಲ್ಲಿ ಹೇಗೋ ಬದುಕಿದ್ದೆ ನಾನು, ಬಯಲಾಸೆ ತೋರಿ ನೀ ಕರೆದೆ, ಎದೆಯಾಳದಲ್ಲಿ
ರಂಗೋಲಿ ಬರೆದೆ ಬಣ್ಣ ಬಣ್ಣದ ಕನಸ ಸುರಿದೆ ಸುಳಿಗಾಳಿಯೊಂದು ಎದುರಾಗು ಮುನ್ನ ಬಿರುಗಾಳಿಯಲ್ಲಿ ಕೈ ಬಿಟ್ಟೆ ನನ್ನ ಬಯಲಾಯ್ತು ನಂಬಿಕೆಯ ಕಡಲು ಇಳಿದೋಯ್ತು ಈ ಪ್ರೀತಿಯ ಮಲು ಗೂಡಲ್ಲಿ ಹೇಗೋ ಬದುಕಿದ್ದೆ ನಾನು ಬಯಲಾಸೆ ತೋರಿನಿ ಕರೆದೆ ಅಂತ. ದಿಸ್ ಸಾಂಗ್ ಮೋರ್ ದ್ಯಾನ್ ಮೀ ಸಿಂಗಿಂಗ್ ಇಟ್ ಫಿಲ್ಮಲ್ಲಿ ಸಿನಾರಿಯೋ ವಾಸ್ ವೆರಿ ಇಮೋಷ್ನಲಿ ಇಂಪ್ಯಾಕ್ಟೆಡ್. ದಿ ಟೈಮಲ್ಲಿ ಈ ಸಾಂಗ್ ಬರುತ್ತೆ. ಸೊ ಸಿನಿಮಾ ರಿಲೀಸ್ ಆದಮೇಲೆ ಪೀಪಲ್ ಆರ್ ಕನೆಕ್ಟೆಡ್ ಟು ಇಟ್. ಆಮೇಲೆ ಓ ಇವಳೇನಾ ಅಲ್ಲಿ ಯೂಟ್ಯೂಬಲ್ಲಿ ಹಾಡ್ತಿದ್ದಲ್ಲ ಅವಳೇನ ಫಿಲ್ಮಲ್ಲಿ ಹಾಡಿದ್ಲು ಅಂತ ತುಂಬ ಜನ ಖುಷಿಪಟ್ಟರು. ಹಿಂಗೆ ಈ ಥರ ಹಾಡಿ ಇಲ್ಲಿ ಸಿನಿಮಾಗೆ ಬರ್ತಾರೆ ಅಂತಂದರೆ ಇಟ್ ವಾಸ್ ಅ ನ್ಯೂ ಥಿಂಗ್. ದಟ್ ವೇ ಐ ಥಿಂಕ್ ಸಮ್ವೇರ್ ಐ ಗಾಟ್ ಇನ್ ಫಸ್ಟ್ ಅಲ್ವಾ? ಐ ವಾಸ್ ಲಕ್ಕಿ ದಟ್ ವೇ. ಲಕ್ಕಿ ಬ್ಲೆಸ್ಡ್ ಆ್ಯಂಡ್ ಆಲ್ಸೋ ಅವಾಗ ಪೀಪಲ್ ವರ್ ಅಂದರೆ ನಾನು ಹೇಳಬೇಕು ಯಾರ್ಯಾರೆಲ್ಲ ಕರೆದು ನಂಗೆ ಅವಕಾಶ ಕೊಟ್ಟರು ದಿ ವರ್ ಆಲ್ ಜಸ್ಟ್ ವೆರಿ ಎನ್ಕರೇಜಿಂಗ್ ಫಾರ್ ಶೋರ್. ಬಿಕಾಸ್ ಅವರು ಇವಳು ಯಾರೋ ಹಿಂಗೆ ಹಾಡ್ದೋಳು ಅಂತ ಅವರು ಸೈಡಿಗೆ ಹಾಕಲಿಲ್ಲ. ಬರಲಿ ಹಿಂಗೆ ಬರಲಿ ಇದೇನು ದಾರಿಲೇ ಬರಲಿ ಹಿಂಗೆ ಬರಲಿ ಅಂತ ಮಾಡಲಿಲ್ಲ. ಪರವಾಗಿಲ್ಲ ಯೂಟ್ಯೂಬಲ್ಲೇನೋ ಮಾಡ್ತಿದ್ದಾಳ ಪರವಾಗಿಲ್ಲ ಒಳ್ಳೆ ವಾಯ್ಸ್ ಇದೆಯಾ ಕೊಡೋಣ ಅಂತ ಅವರು ಸೇರಿಸ್ಕೊಂಡ್ರಲ್ಲ. ಸೊ ದ್ಯಾಟ್ ವಾಸ್ ಒನ್ ಗುಡ್ ಥಿಂಗ್ ದಟ್ ಐ ಶುಡ್ ಆಲ್ಸೋ ಬಿ ವೆರಿ ಗ್ರೇಟ್ಫುಲ್ ಫಾರ್. ಅಲ್ವಾ? ಯಾಕಂದರೆ ನಮ್ಗೆ ಯಾವುದು ಒಳ್ಳೇದಾಗಿದೆ ಅದನ್ನು ಕೂಡ ನೆನೆಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ತುಂಬ ಜನ ನೀನೆಲ್ಲ ಫಸ್ಟ್ ಗ್ರೌಂಡ್ ಲೆವೆಲಿಂದನೇ ಕಲ್ತ್ಕೊಂಡು ಬರಬೇಕು ಅದನ್ನೇ ಮಾಡಬೇಕು ಅನ್ನುವಂಥ ಪ್ರೆಷರ್ ಆ ಮೈಂಡ್ ಸೆಟ್ ಇಟ್ಕೊಂಡಿರೋರು ತುಂಬ ಜನ ಇರ್ತಾರೆ. ಅದಕ್ಕೋಸ್ಕರನೇ ಚೆನ್ನಾಗಿ ಹಾಡಲಿ ಹೇಗೆ ಇರಲಿ ಅವಕಾಶ ಕೊಡೋದು ಕಡಿಮೆ ಮಾಡಿಬಿಡ್ತಾರೆ. ಬಟ್ ಇಲ್ಲಿ ನೋಡಿ, ಆ್ಯಂಡ್ ಯೂಟ್ಯೂಬಲ್ಲಿ ಕೆಲವರು ಫೇಮಸ್ ಆಗ್ತಾರೆ ಬಟ್ ಆ ಡೆಪ್ತ್ ಇರೋದಿಲ್ಲ. ನಿಮ್ಮ ಹತ್ರ ಇದ್ದಿದ್ದಕ್ಕೆ ಅದು ಮುಂದುವರಿತಾ ಹೋಯಿತು ಅನ್ನೋದಲ್ವಾ? ಥ್ಯಾಂಕ್ ಯು. ಐ ಥಿಂಕ್ ಇಟ್ ಇಸ್ ಆಲ್ಸೋ ಫ್ರಮ್ ಮೈ ಫ್ಯಾಮಿಲಿ. ಮನೇಲೆಲ್ಲರೂ ಹಾಡ್ತಾರೆ. ನಮ್ಮ ತಾತ ವಾಸ್ ತಬಲಿಸ್ಟ್ ಅಂತೆ, ವಿದ್ವಾನ್ ಆಗಲೇ ವಿದ್ವತ್ತೆಲ್ಲ ಆಗಿತ್ತು. ದರ್ಬಾರಲ್ಲೆಲ್ಲ ನುಡ್ಸೋರಂತೆ. ಸೊ ಅಮ್ಮ ಅವ್ರು ತಬಲ ನುಡ್ಸುವಾಗ ಅಮ್ಮಂಗೆ ಹಾಡ್ಸೋರು ಹಿಂದೂಸ್ತಾನಿ ಎಲ್ಲ. ಚಿಕ್ಕ ವಯಸ್ಸಲ್ಲಿ ಅವರು ಹಾಡಿ 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 ಅವಾಗ ರೇಡಿಯೋ ಕೇಳಿ ಹಾಡ್ತಾಯಿದ್ರು. ಆಮೇಲೆ ಅಮ್ಮ ಮದುವೆ ಆಗಿ ನಿಂತೋಗಿತ್ತು. ಆಮೇಲೆ ಹೆಂಗೋ ಅದು ಹಾಗೆ ಸಾಧನಾ ಸ್ಕೂಲ್ಗೇನೋ ಸೇರಿದ್ರು. ಅಲ್ಲೇನೋ ಅವ್ರಿಗೆ ಹುಟ್ಕೋತು. ಅವ್ರ ಜೊತೆಗೆ ಕಾರ್ಯಕ್ರಮಗಳೆಲ್ಲದಕ್ಕೂ ನಾವು ಹೋಗ್ತಿದ್ದೆ ಜೊತೆಗೆ ಅಸಿಸ್ಟೆಂಟ್. ಐ ವಾಸ್ ಮೈ ಮದರ್ಸ್ ಅಸಿಸ್ಟೆಂಟ್, ಲಿಟ್ರಲಿ PA ನಾನು. ಅವ್ರ ಪ್ರೋಗ್ರಾಮ್ಗೆ ಹೊಡ್ತಿದ್ರೆ ಒಂದು ಬಳೆ ಕಿವಿ ಓಲೆಯಿಂದ ಹಿಡಿದು ಎಲ್ಲ ರೆಡಿ ಮಾಡಿಟ್ಟು ಕಳಿಸೋದು. ಒಂದು ಆಟೋ ಕ್ಯಾಬೋ ಏನಿದೆ ಎಲ್ಲ ಕರ್ಕೊಂಬಂದು ಬ್ಯಾಗ್ ತಗೊಂಡೋಗಿ ಇಟ್ಟು ಪ್ರೋಗ್ರಾಮಿಗೆ ಹೋದ್ರೆ ಬ್ಯಾಗ್ ಹಿಡ್ಕೊಂಡು ಹೋಗೋದು ಜೊತೆಗೆ ಅವ್ರ ಜೊತೆಗೆ ಹಿಂದೆ. ಆವಾಗಲೇ ನೋಡಿಬಿಟ್ಟಿದ್ದೆ ನಾನು ತುಂಬ ಹೆಂಗೆ ನಡೆಯುತ್ತೆ. ಆ್ಯಂಡ್ ಆ ಸ್ಟಾರ್ಡಮ್ದೆಲ್ಲ ನಂಗೆ ಅಲ್ಲೇ ಹೊರಟೋಗ್ಬಿಡ್ತು. ಬಿಕಾಸ್ ಸ್ಟೇಜ್ ಮೇಲೆಲ್ಲ ಹಾಡಿ ಹಿಂದೆ ಬಂದಮೇಲೆಲ್ಲ ನಮ್ಮ ಥರನೇ ಪಾಪ ನಮ್ಮ ಥರನೇ ನಮ್ಮ ಜೊತೆಗೆ ಎಲ್ಲ ಮಿಂಗರ್ ಆಗೋರು. ನಾನು ಹಿಂಗೆ ವಿಷ್ಣುವರ್ಧನ್ ಸರ್ ನೋಡ್ತಿದ್ದೆ, SPB ಸರ್ ನೋಡ್ತಿದ್ದೆ. ಇಷ್ಟೇ ಅಲ್ಲ ಇವ್ರ ಪಾಪ ಇಷ್ಟೇ, ನಾವೇ ಹೊರಗಡೆಯಿಂದೇನೋ ಓ ಅಂತ ನಾವು ಅನ್ಕೋತೀವಿ. ಮತ್ತು ಅವರಿಗೆ ಈ ಥರ ಎಲ್ಲ ದೊಡ್ಡದಾಗಿ ಹಿಂಗೆ ಕಾಣಿಸಿದಾಗ ಅವರು ಪರ್ಸ್ನಲಿ ಹೆಂಗಿರ್ತಾರೋ ಅನ್ಕೋತೀವಿ. ಇಷ್ಟೇ ನಮ್ಮ ಥರನೇ ಎಲ್ಲ ಅಂತ ನಮ್ಮ ಥರನೇ ಅದು ನೋಡೋ ಇದು ಬಂದ್ಬಿಟ್ಟು ಆವಾಗಲೇ ಬಂದಿರೋದ್ರಿಂದ ನಿಮ್ಗೆ ಅದು ಈಸಿ. ನನಗೂ ನೆಕ್ಸ್ಟ್ ನನಗೆ ಲೈಮ್ ಲೈಟ್ ಅಂತ ಸಿಕ್ಕಿದಾಗ ನನಗೆ ಇಟ್ ಡಿಂಟ್ ಎಕ್ಸೈಟ್ ಮೀ ಮಚ್. ಅಷ್ಟು ನನಗೆ ಅದು ತಲೆಗೂ ಹೋಗಲಿಲ್ಲ. ಅದೆಲ್ಲ ಏನು ಅನಿಸ್ತಾರಲ್ಲ ದೊಡ್ಡ ವಿಷಯ ಅಂತ. ಐ ಜಸ್ಟ್ ವಾಂಟೆಡ್ ಟು ಸಿಂಗ್. ನಾಮಿನೇಷನ್ ಎಲ್ಲ ಆಯಿತು ಬಟ್ 1 ವರ್ಷ ಕೆಲಸ ಇರಲಿಲ್ಲ. ಇದು ಅನ್ಕೋತಾರೆ ಡೆಬ್ಯೂ ಆಗಿದ ತಕ್ಷಣ ಮುಗೀತು, ಓ ಸಾಂಗ್ ಬಂದ್ಬಿಡ್ತು, ಇವಳು ಡೆಬ್ಯೂ ಆಗೋದ್ಲು ಸಿಂಗರ್, ಈಗ ಇದಾದ್ಮೇಲೆ ಫುಲ್ ಬ್ಯುಸಿ ಇರ್ತಾಳೆ. 1 ವರ್ಷ ಕೆಲಸ ಇರಲಿಲ್ಲ ನನಗೆ. ಯಾಕೆ ಅಂದರೆ ಅರ್ಧ ತುಂಬ ಜನ ಹೆಂಗಂದರೆ ಆಗೋಯ್ತಲ್ಲ ಇನ್ನೇನು ಇವಳಿಗೆಲ್ಲ ಕರೀತಾರೆ, ಬ್ಯುಸಿ ಆಗಿಬಿಟ್ಟಿರ್ತಾಳೆ ಅಂತಲೇ ಕರೀತಾ ಇರಲಿಲ್ಲ. ಜಸ್ಟ್ ಲೈಕ್ ಹೌ ಇವಾಗ ಒಂದು ರಿಯಾಲಿಟಿ ಶೋಲಿ ಗೆದ್ದಿದ ತಕ್ಷಣ ಅವ್ರು ಬ್ಯುಸಿ ಇರ್ತಾರೆ ಅಂತ ಬಾಕಿ ಜನರನ್ನೇ ಕರೆಯೋ ಥರ ಆಗುತ್ತೆ. ವಿನ್ನರ್ ಬಿಡು ಅವ್ರಿಗೆಲ್ಲ ಸಿಗ್ತಲ್ಲ ಅಂತ ಸೈಡಿಗೆ ಹಾಕ್ತಾರೆ ನೋಡಿ. ಹಾಗೆ ಆ್ಯಕ್ಚುಲಿ ಆಗಿ 1 ವರ್ಷ 6 ಕರೆದಿಲ್ಲ ನನ್ನ. ಆಮೇಲೆ ಅದೇನೋ ದೇವ್ರ ದಯೆ ಸಡನ್ನಾಗಿ ಒನ್ ಡೇ ಜೂಡಾ ಸ್ಯಾಂಡಿದ್ದು ಮೆಸೇಜ್ ಬಂದಿತ್ತು ಫೇಸ್ಬುಕ್ಕಲ್ಲಿ, ಈ ಥರ ಒಂದು ಸಾಂಗ್ ಇದೆ ಬರೋಕ್ಕಾಗತ್ತೆ ಸ್ಟುಡಿಯೋಗೆ ಅಂತ. ದ್ಯಾಟ್ ವಾಸ್ ಫಾರ್ ಚಮಕ್. ದ್ಯಾಟ್ ವಾಸ್ ಆ್ಯಕ್ಚುಲಿ ಮೈ ಸೆಕೆಂಡ್ ಸಾಂಗ್. ಚಮಕಲ್ಲಿ ಒಂದು ಫುಲ್ ಜಾಝಿ ಥರ, ಫುಲ್ ಬೋಲ್ಡ್ ಥರ, ಇದರಲ್ಲಿ ಫುಲ್ ಹತ್ಕೊಂಡು ಹಾಡಿದ್ದೀನಿ. ಬಟ್ ಆ ಹಾಡಲ್ಲಿ ಫುಲ್ ಜಾಝ್ ಸ್ಟೈಲಲ್ಲಿ ರತ್ತೋ ರತ್ತೋ ರಾಯನ ಮಗನೇ ನೀನೇ ಈಗ ಲೂಸರ್ ಹೀಗೆಲ್ಲ ಹಾಡಿದ್ದೆ. ಸೊ ಈ ಥರ ಒಂದು ಸಾಂಗ್ ಸಿಕ್ಕಿತ್ತು. ಆ್ಯಂಡ್ ಅದೂ ಅಷ್ಟೇ ಆಡಿಯೋ ಲಾಂಚ್ ಎಲ್ಲ ಮಾಡಿದಾಗ ನಮ್ಮನ್ನು ಕರೆದು ಜೂಡಾ ಸರು, ಜೂಡಾ, ಚರಣ್ ರಾಜು ಇವರೆಲ್ಲ ಹೆಂಗಂದರೆ ಒಂಥರ ಎಲ್ಲ ಫ್ರೆಶ್ ಮೈಂಡ್ ಸೆಟ್ಟಿಂದ ಬಂದವರು, ಹೊಸಬ್ರು ಬಂದರು ಅಂತ ಇದು ಮಾಡ್ತಾರಲ್ಲ. ಆ್ಯಂಡ್ ಇನ್ಫ್ಯಾಕ್ಟ್ ಐ ಫಾರ್ಗಾಟ್ ಟು ಟೆಲ್, ಆ್ಯಕ್ಚುಲಿ ನಂದು ಡೆಬ್ಯೂ ಆಗಿದ್ದು ಅಣ್ಣವ್ರ ಬ್ಯಾನರಲ್ಲಿ.
ನಾನೇ ಈಗ ನೆನಪಿಸ್ಕೊತಾ ಇದ್ದೀನಿ, ಸಾರಿ. ಆ್ಯಕ್ಚುಲಿ ಅಲ್ಲಿ ಇದಾಗಿದ್ದು ಹೌ ಅಂದರೆ ಯುವ ರಾಜ್ಕುಮಾರ್. ಆ್ಯಕ್ಚುಲಿ ಯುವಾದ ರಿಯಲ್ ಸೈಡ್ ಸಮ್ವೇರ್ ನನ್ನ ಜೊತೆಗಿದ್ದವರು ಎಲ್ಲ ವಿ ಸಾ. ಏನಂದರೆ ದೆರ್ ವಾಸ್ ಎನ್ ಆಡಿಷನ್ ಪೋಸ್ಟ್, ಈ ಥರ ಒಂದು ಪ್ರಾಜೆಕ್ಟ್ ಇದೆ ಕಳಿಸಿ ಅಂದರು. ಕಳಿಸಿದ್ವಿ, ನಾನು ಸೆಲೆಕ್ಟ್ ಆಯಿತು. ಆಮೇಲೆ ಗೊತ್ತಾಯಿತು ಮಣಿಕಾಂತ್ ಕದ್ರಿ ಸರ್ದು ಮ್ಯೂಸಿಕ್ ಡೈರೆಕ್ಷನ್ ಅಂತ. ಆಕಾಶ್ ಸ್ಟುಡಿಯೋದಲ್ಲಿ ರೆಕಾರ್ಡಿಂಗ್ ಅಂತ ಹೋದ್ವಿ. ಅಲ್ಲಿ ಹೋದರೆ ಒಂದಷ್ಟು ಜನ ಇದ್ದರು, ತುಂಬ ಜನ ಇದ್ದರು. ಅದರಲ್ಲಿ ಸೆಲೆಕ್ಷನ್ ಅಂತ ಮಾಡಿದ್ರು. ಆವಾಗ ನೋಡ್ತಾ ಇದ್ದೀನಿ ಯುವ ಆ್ಯಂಡ್ ಶ್ರೀದೇವಿ ಇಬ್ಬರು ಇದ್ದರು. ಆವಾಗ ಎಷ್ಟು ಸ್ವೀಟಾಗಿ ನೋಡ್ಕೋತಿದ್ರು ನಮ್ಮನ್ನು. ಅಂದರೆ ಕಂಟೆಸ್ಟೆನ್ಸು ಆಕಾಶಕ್ಕೆ ಬಂದಿರೋರು ಅಂತ ಒಂದು ಇದಿಲ್ಲ ಆಯಿತಾ. ನಮ್ಮನೆ ಸೆಲೆಬ್ರಿಟಿ ಥರ ಮಾತಾಡ್ಸಿದ್ದೆ. ಎಲ್ಲ ಆಯಿತಾ, ಊಟ ಆಯಿತಾ, ಇದಾಯಿತಾ, ಕಾಫಿ ಬೇಕಾ, ಅದು ಬೇಕಾ, ಇದಕ್ಕೆ ಆಡಿಷನಿಗೆ ಹೋದಾಗಲೇ ನಮ್ಗೆ ಆ ಥರ ಟ್ರೀಟ್ ಮಾಡಿದ್ರು. ಬಿಕಾಸ್ ಯುವ ಆಗ ತಾನೇ ಹೆಡ್ ಗಾಟನ್ ಇಂಟು ಫಿಲ್ಮ್ ಪ್ರೊಡಕ್ಷನ್ ಬ್ಯಾಕ್ ಎಂಡ್. ಅವರಿಗೆ ಆ್ಯಕ್ಚುಲಿ ನನಗೆ ಗೊತ್ತಿದ್ದ ಪ್ರಕಾರ ಕ್ಯಾಮ್ರಾ ಮುಂದೆ ಬರೋ ಇಂಟೆನ್ಷನ್ ಇರಲಿಲ್ಲ. ಹಿ ವಾಂಟೆಡ್ ಟು ಬಿ ಇನ್ ದ ಇದು ಪ್ರೊಡಕ್ಷನ್ ಇದರಲ್ಲಿ. ನಂಗೆ ಗೊತ್ತಿದ್ದ ಪ್ರಕಾರ ಅದೇ. ಮೋಸ್ಟ್ಲಿ ಆಮೇಲೆಲ್ಲ ಚೇಂಜ್ ಆಗ್ತಾರಲ್ಲ ಹಾಗೆ. ಸೊ ಅವರಿಗೆ ಎಲ್ಲ ನಿಂತು ಪ್ರೊಡಕ್ಷನ್ನು ಎಲ್ಲ ಮಾಡಬೇಕು ಅಂಥೇಳಿ ಪ್ರತಿಯೊಂದು ಈ ಸಾಂಗ್ದು ಸೆಲೆಕ್ಷನಿಂದ ಹಿಡಿದು ಅದಾದಮೇಲೆ ರೆಕಾರ್ಡಿಂಗ್ ಅಂತ ಸೆಷನ್ ನಡೀತು. ಆವಾಗ ರಾಘವೇಂದ್ರ ರಾಜ್ಕುಮಾರ್ ಅವರು ಬಂದು ಅವ್ರು ಬೆಳಗ್ಗೆ ಎಕ್ಸಸೈಸ್ದು ಜಿಮ್ಮಿಂಗ್ದೆಲ್ಲ ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಬಂದು ಅದೇ ಔಟ್ಫಿಟ್ಟಲ್ಲಿ ಬಂದಿದ್ರು. ಚೆನ್ನಾಗಿ ಮಾತಾಡ್ಸಿದ್ರು ನಮ್ಮನ್ನೆಲ್ಲ. ಎಲ್ಲರ ಕೈಲೂ ಹಾಡಿಸಿದ್ರು, ಎಲ್ಲರಿಗೂ ಎನ್ಕರೇಜಿಂಗ್ ಆಗಿ ಏನೇನೋ ಹೇಳಿದ್ರು. ಆ್ಯಂಡ್ ಇನ್ಫ್ಯಾಕ್ಟ್ ನನ್ನ ಬ್ಯಾಚಲ್ಲಿ ಕೀರ್ತನ್ ಹೊಳ್ಳ ಅಂತ ಇವಾಗ ಹಿಸ್ ಪ್ರಿಟಿ ಡೂಯಿಂಗ್ ವೆರಿ ವೆಲ್. ಎಸ್ ಕೀರ್ತನ್ ಹೊಳ್ಳ ಅಲ್ಲ, ಅವರು ಇದ್ದರು. ಅವ್ರಿಗೆ ಅಲ್ಲೆಲ್ಲ ಹಾಡಿಸಿ ಕ್ಲಾಸಿಕಲೆಲ್ಲ ಹಾಡ್ಬಿಟ್ಟಿದ್ದ ಅವನು. ಸೊ ಫುಲ್ ಇಂಪ್ರೆಸ್ ಆಗಿಬಿಟ್ಟು ಇವರೆಲ್ಲ ಚೆನ್ನಾಗಿ ಆಗಬೇಕು, ಇವ್ರಿಗೆಲ್ಲ ಹಿಂಗೆ ಮಾಡಬೇಕು, ಹಂಗೆ ಮಾಡೋಣ, ಈ ಥರ ಮಾಡೋಣ ಅಂತ ಅಲ್ಲೇ ಪ್ಲ್ಯಾನಿಂಗು. ಓಕೆ. ಸೊ ಅವತ್ತು ನನಗೆ ಗೊತ್ತಾಯಿತು. ಅಂದರೆ ಅವತ್ತು ನನಗೆ ಐ ಹ್ಯಾಡ್ ಟು ಥಿಂಕ್ ಲೈಕ್, ಓ ಅಣ್ಣವ್ರ ಫ್ಯಾಮಿಲಿ ಅಂದರೆ ಯಾಕೆ ಇಷ್ಟು ರೆಸ್ಪೆಕ್ಟ್ ಕೊಡ್ತಾರೆ ಅಂತ ನನಗೆ ಆಗ ಗೊತ್ತಾಯಿತು. ಬಿಕಾಸ್ ದ ವೇ ದೇ ವರ್ ಆಲ್ ಟ್ರೀಟಿಂಗ್ ಅಸ್, ಜಸ್ಟ್ ದ ವೇ ದೇ ವರ್ ಟಾಕಿಂಗ್ ಇಟ್ ಸೆಲ್ಫ್ ಸೋ ಹಂಬ್ಲಿಂಗ್. ಅಗತ್ಯನೇ ಇಲ್ಲ ಅವ್ರು ಅಷ್ಟು ಥಿಂಕ್ ಮಾಡಬೇಕಿಲ್ಲ ನಮ್ಮ ಬಗ್ಗೆ ಎಲ್ಲ ಅನಿಸುತ್ತೆ. ಸೊ ಇಷ್ಟೆಲ್ಲ ಆಯಿತು. ಆಮೇಲೆ ಮೇಕಿಂಗ್ ವಿಡಿಯೋ ಮಾಡುವಾಗಲೂ ಅವರು ನಿಂತ್ಕೊಂಡು ಎಲ್ಲ ನಾವೆಲ್ಲ ಶೂಟ್ ಮಾಡಿದ್ವಿ. ಆವಾಗಲೂ ಅಷ್ಟೇ ಪಕ್ಕದಲ್ಲೇ ಯಾಕೆ ನಿಂತಿದ್ದಾರೆ, ಏನಿಲ್ಲ ಬಾ ಅಂತ ಎಲ್ಲರೂ ಸೇರಿಸ್ಕೊಂಡು ಒಟ್ಟಿಗೆ ರಾಘವೇಂದ್ರ ರಾಜ್ಕುಮಾರ್ ಅವರು ಫುಲ್ಲು ಮಕ್ಳ ಥರ ಅವರು ಎಂಜಾಯ್ ಮಾಡಿಕೊಂಡು ಇಷ್ಟೆಲ್ಲ ಮಾಡಿದ್ವಿ. ಆಡಿಯೋ ಲಾಂಚ್ ದಿನ ರನ್ ಆ್ಯಂಟನಿ ಮೂವಿಗೆ ಇದನ್ನು ಹಾಡಿಸಿದ್ದು ನಮ್ಮ. ರನ್ ಆ್ಯಂಟನಿ ಮೂವಿಲಿ ಮ್ಯಾಶಪ್ ಸಾಂಗ್ ಅಂತ, ಅಗೇನ್ ಡೆಬ್ಯೂ ಆ್ಯಕ್ಚುಲಿ ಮ್ಯಾಶಪ್ ಸಾಂಗ್ ನಂದು. ನೋಡಿ ಐ ಡಿಂಟ್ ನೋ, ಇದೆಲ್ಲ ಒಂಥರ ಇಟ್ ಇಸ್ ಜಸ್ಟ್ ಆಲ್ ಕನೆಕ್ಟೆಡ್. ಬಟ್ ಮ್ಯಾಶಪ್ ಸಾಂಗ್ ಅಂತ ಮಾಡಿ ನಾವು 6 ಜನ ಸಿಂಗರ್ಸ್ನ ಲಾಂಚ್ ಮಾಡಿದ್ರು. ಆವತ್ತು ಅಷ್ಟೇ ಹೊಸ ಸಿಂಗರ್ಸ್ ನಾವು ಬೇಕಾಗಿಲ್ಲ, ನಮ್ಮನ್ನೆಲ್ಲ ಕರೆದು ಫ್ರಂಟ್ ರೋನಲ್ಲೇ ಕೂರಿಸಿ ಅಲ್ಲಿ ಹೆಸರೆಲ್ಲ ಹಾಕಿ ಮೇಕಿಂಗ್ ವಿಡಿಯೋದಲ್ಲೂ ನಮ್ಮದೆಲ್ಲ ಫೋಟೋ ದೊಡ್ಡದಾಗಿ ವಿಡಿಯೋದಲ್ಲೆಲ್ಲ ಕಾಣಿಸಿ ಎಲ್ಲ ಮುಗಿದ್ಮೇಲೆ ನಮ್ಮ ಬಗ್ಗೆ ಎಲ್ಲ ಮಾತಾಡಿ. ಆ್ಯಕ್ಚುಲಿ ವಿ ವರ್ ದ ಸ್ಟಾರ್ಸ್ ಆಫ್ ದಟ್ ಆಡಿಯೋ ಲಾಂಚ್ ದಟ್ ಡೇ. ಆ ಥರ ಆಗಿಬಿಡ್ತು ನಮಗೆ. ಆ್ಯಂಡ್ ಎಲ್ಲ ಮುಗ್ದಾದ್ಮೇಲೆ ಗುಡಿ ಬ್ಯಾಗ್ ಕೊಟ್ಟು ಒಂದು ಒಳ್ಳೆ ಪೇಮೆಂಟ್ ಬೇರೆ. ನಾವೆಲ್ಲ ಸಣ್ಣವ್ರ ಥರ ಅಲ್ಲಿ ನಮಗೆಲ್ಲ ಯಾಕೆ ಇಷ್ಟು ಟ್ರೀಟ್ ಮಾಡಿದ್ದಾರೆ ಅಂತಲೇ ಕನ್ಫ್ಯೂಷನ್. ಆ್ಯಂಡ್ ಬೈ ದ ಎಂಡ್ ಆಫ್ ದ ಇವೆಂಟ್ ಅಣ್ಣವ್ರ ಫ್ಯಾಮಿಲಿಯವ್ರದ್ದು ಅಲ್ಲಿ ಎಲ್ಲ ಹೆಂಗೆ ನಡೆಸ್ತಾಯಿದ್ರು ಆ ಇವೆಂಟ್ನ, ಇಟ್ ವಾಸ್ ವೆರಿ ಏನು ಹೇಳ್ತಾರೆ, ವೆರಿ ಅಥೆಂಟಿಕ್ ಅಂತ ಹೇಳ್ಬೋದು. ವೆರಿ ಟ್ರೂ ಟು ದೇರ್ ಕ್ರಾಫ್ಟ್ ಅಂತಾರಲ್ಲ ಆ ಥರ ಇತ್ತು. ತುಂಬ ಚೆನ್ನಾಗಿ ನಡೆಸಿದ್ರು ಆ ಇವೆಂಟು. ಅದೇ ಫಸ್ಟ್ ಆಡಿಯೋ ಲಾಂಚ್ ಅಷ್ಟು ಚೆನ್ನಾಗಿ ಜೆನ್ಯೂನಾಗಿ ನಡೆದಿದ್ದು. ಅದಾದಮೇಲೆ ನೋಡಿದ್ದೆಲ್ಲ ಬೇರೆ ಕತೆ, ಅದಾದಮೇಲೆ ಹೇಳ್ತೀನಿ. ಅಲ್ಲಿ ಬರೀ ಆ್ಯಕ್ಟರ್ಸು ಇವ್ರದೇ ಇರುತ್ತೆ, ಸಿಂಗರ್ಸು ಮ್ಯೂಸಿಷಿಯನ್ಸೇ ಇರಲ್ಲ ಆಡಿಯೋ ಲಾಂಚಲ್ಲಿ. ಇರ್ತಾರೆ ಆಡಿಯೋ ಲಾಂಚ್ ದಿನ ನಮ್ಗಿರೋದೇ ಆ ದಿನನೇ ಇರಲ್ಲ ನಮಗೆ. ಬಟ್ ದಟ್ ವಾಸ್ ದ ಫಸ್ಟ್ ಎಂಟ್ರಿ ನನಗೆ ಅಲ್ಲಿ. ಅದಾದಮೇಲೆ ಬ್ಯೂಟಿಫುಲ್ ಮನಸ್ಸುಗಳು ಆಯಿತು. ಅದಾದಮೇಲೆ ಚಮಕಲ್ಲಿ ಹಾಡಿಸಿದ್ರು ಸರು. ಆ ಆಡಿಯೋ ಲಾಂಚ್ ದಿನಾನು ಅಷ್ಟೇ ಸ್ವಲ್ಪ ಆ ಥರ ಇತ್ತು, ಬಿಕಾಸ್ ಇಟ್ ವಾಸ್ ಗೋಲ್ಡನ್ ಸ್ಟಾರ್ ಗಣೇಶ್. ಸೊ ಆಡಿಯನ್ಸ್ ಎಲ್ಲ ಬಂದಿರ್ತಾರೆ ನೋಡೋಕ್ಕೆ. ಬಟ್ ಅಷ್ಟಿದ್ರಲ್ಲೂ ಮಧ್ಯದಲ್ಲಿ ನಮ್ಮನ್ನೆಲ್ಲ ಕರೆಸಿ ಸ್ಟೇಜ್ ಮೇಲೆ ಎಲ್ಲರನ್ನೂ ರೆಕಗ್ನೈಸ್ ಮಾಡಿ ಸೊ ಇಷ್ಟು ನಡೀತು ಈ ಥರ. ಒಂದಷ್ಟು ಇದಾದಮೇಲೆ ಕಾಕಿ ಅಂತ ಚಿರು ಸರ್ಜಾ ಅವ್ರದ್ದು ಫಿಲ್ಮ್ಗೂ ಒಂದೆರಡು ಹಾಡಿದ್ದಿದೆ, ಋತ್ವಿಕ್ ಅಂತ ಕರೆದು ಹಾಡಿಸಿದ್ದು. ಸೊ ಹೀಗೆ ನಡೀತಾ ಇತ್ತು, ವರ್ಕ್ ನಡೀತಾ ಇತ್ತು. ಬಟ್ ಸಿನಿಮಾಗೆ ಹಾಡಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಆ್ಯಂಡ್ ಅದು ಹೆಂಗಾಗ್ತಾ ಇತ್ತು ಅಂದರೆ ಹೋಗ್ತಾ ನನ್ನ ಮ್ಯಾಶಪ್ಪಲ್ಲಿ ನನ್ನ ಹಾಡೇ ಮಿಕ್ಸ್ ಮಾಡಿ ಹಾಡೋಷ್ಟು ತನಕ ಬಂತು. ಬೇರೆಯವ್ರ ಹಾಡುಗಳನ್ನ ಮ್ಯಾಶಪ್ ಮಾಡ್ತಾ ಇದ್ದವಳು ನೆಕ್ಸ್ಟ್ ನನ್ನ ಹಾಡಿದ ಸಾಂಗ್ಸ್ನೇ ಮ್ಯಾಶಪ್ ಮಾಡ್ತಾ ಇದ್ದೀನಿ ನನ್ನ ಹತ್ರ ಒಂದು ಫೇಸಿಗೆ ಬಂದಿತ್ತು. ಅಷ್ಟು ಗ್ರೋತ್ ಐ ಹ್ಯಾಡ್ ಸೀನ್. ಎಸ್. ನೀವು ತಗೊಂಡಿರೋ ಫಸ್ಟ್ ಸ್ಯಾಲ್ರಿ ಎಷ್ಟು, ಅಂದರೆ ಫಸ್ಟ್ ಅಮೌಂಟ್ ನಿಮ್ಮ ಕೈಗೆ ಬಂದಿರೋ ಅಮೌಂಟ್ ಎಷ್ಟು? ಟು ಬಿ ಆನೆಸ್ಟ್ ಆಗಿನ ಟೈಮ್ಗೆ ಇಟ್ ವಾಸ್ ಪ್ರಿಟಿ ಬಿಗ್.
ತುಂಬ ಯಾವುದೋ ಇದು ರ್ಯಾಂಡಮ್ ಪ್ರಾಜೆಕ್ಟಲ್ಲಿ ಬೇಸಿಕ್ ಕನ್ವೆನ್ಸ್ ಅಂತ ಒಂದು 3000 ಆ ಥರ ಕೊಡೋರು. ಬಟ್ ದಿಸ್ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ವಾಸ್ ಲೈಕ್ ವೆರಿ ಬಿಗ್. ಅಲ್ಲಿ ಐ ಥಿಂಕ್ 25 ಕೊಟ್ಟರು ಓಕೆ ಆಗಿನ ಟೈಮಿಗೆ. ಅದಾದಮೇಲೆ ಕೊಡೋರು ಏನೋ ನಂಗೆ ಗೊತ್ತಿಲ್ಲ, ಐ ಡೋಂಟ್ ನೋ, ಹೌ ಕೊಡ್ತಾಯಿದ್ರು, ಒಳ್ಳೆ ಪೇಮೆಂಟ್ಗಳೆಲ್ಲ ಬರೋದು ಆಗಿನ ಟೈಮಿಗೆ. ಐ ಥಿಂಕ್ ಇಟ್ ಆಲ್ ಚೇಂಜ್ಡ್ ಆಫ್ಟರ್ ಕೋವಿಡ್. ಓಕೆ, ಅಲ್ಲಿ ತನಕ ಸಿನಿಮಾ ಪ್ರೊಡಕ್ಷನ್ ತುಂಬ ಚೆನ್ನಾಗಿ ನಡೀತಾ ಇತ್ತು, ಎಲ್ಲರಿಗೂ ಕೆಲಸ ಇರ್ತಾ ಇತ್ತು, ಏನೋ ಒಂದು ಸಿನಿಮಾ ನಡೀತಾ ಇರ್ತಿತ್ತು. ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಇಲ್ಲ ಅಂದರೂ ಚಿಕ್ಕ ಚಿಕ್ಕ ಸಿನಿಮಾಗಳು, ಹೊಸಬ್ರ ಸಿನಿಮಾಗಳ್ದಿರೋದು ತುಂಬ ಕೆಲಸ ನಡೀತಾ ಇತ್ತು. ಸೊ ಎಲ್ಲ ಸಿಂಗರ್ಸ್ ಆಲ್ಮೋಸ್ಟ್ ವಿ ಯೂಸ್ ಟು ಬಿ ಬಿಸಿ. ಓಕೆ, ಐದರ್ ಶೋಸ್ ಆರ್ ರೆಕಾರ್ಡಿಂಗ್ಸ್ ಯಾವುದ್ರಲ್ಲಾದ್ರೂ busy ಇರ್ತಾ ಇತ್ತು. ಇವಾಗ ಆಲ್ಮೋಸ್ಟ್ ಎಲ್ಲ ಶೋಸಲ್ಲೇ ಇದ್ದಾರೆ. ಹೌದು, ರೆಕಾರ್ಡಿಂಗ್ಸಲ್ಲಿ ಎಲ್ಲ ರಿಪ್ಲೇಸ್ ಆಗಿಬಿಟ್ಟಿದೆ. ಯು ವಾಂಟ್ ಬಿಲೀವ್, ನನಗೊಂದು ಸಾಂಗು, ಈ ಸಾಂಗ್ ಹಾಡಬೇಕು ಅಂತ ರೆಫರೆನ್ಸ್ ಟ್ರ್ಯಾಕ್ ಕಳಿಸಿದ್ರು, ಅದರಲ್ಲಿ ಒಂದು ಫೀಮೇಲ್ ವಾಯ್ಸ್ ಇತ್ತು. ನಾನು ಕೇಳ್ಬಿಟ್ಟು ಚೆನ್ನಾಗಿದೆಯಲ್ಲ, ಇದನ್ನೇ ಇಟ್ಕೋಬೋದಲ್ಲ ಅಂತ ಕೇಳಿದ್ರೆ, ದೆನ್ ಈಸ್ ಟೆಲ್ಲಿಂಗ್ ಅವ್ರು ಯಾರು ಕಂಪೋಸರ್ ಹಾಡಿದ್ರು ಮೇಲ್ ವಾಯ್ಸನ್ನ, ಅವ್ರದ್ದೇ ವಾಯ್ಸ್ನ ಫೀಮೇಲ್ ಮಾಡಿ ನನಗೆ ಟ್ರ್ಯಾಕ್ ಅಂತ ಅದನ್ನು ಕಳಿಸಿದ್ದಾರೆ. ಒಳ್ಳೆಗೆ ಒಂದು ಟ್ರ್ಯಾಕ್ ಸಿಂಗರ್ ಕೆಲಸ ಹೋಯ್ತಾ? ಸೀರಿಯಸ್ಲಿ ಹೌದು. ಆ್ಯಂಡ್ ವಿಯರ್ಡ್ ಪಾರ್ಟ್ ಇಸ್ ಐ ಕುಡಂಟ್ ಇವನ್ ರೆಕಗ್ನೈಸ್. ಚೆನ್ನಾಗಿದೆ ಅಂತ ಬೇರೆ ಹೇಳ್ತಾ ಇದ್ದೀನಿ, ಚೆನ್ನಾಗಿದೆ ಇದೇ ಇಟ್ಕೋಬೋದಲ್ಲ ಅಂತ ಕೇಳ್ತಾ ಇದ್ದೀನಿ. ಸೊ ಇಷ್ಟರ ಮಟ್ಟಿಗೆ ಐ ಹ್ಯಾಸ್ ಎ ಐ ಇನ್ನ ತುಂಬ ಚೇಂಜಸ್ ಮಾಡುತ್ತೆ ಅಂತ ನಮಗೂ ಕೂಡ ಅನಿಸುತ್ತೆ. ಎ ಐ ಬಂದಮೇಲೆ ಚೇಂಜಸ್ ಆಗ್ತಾನೆ ಇದೆ. ಈಗ ಕ್ರಿಯೇಟರ್ಸು ಬೇಕಾಗಿಲ್ಲ, ಸ್ಕ್ರಿಪ್ಟ್ ರೈಟರ್ಸು ಬೇಕಾಗಿಲ್ಲ, ಆಮೇಲೆ ಸಾಂಗ್ ಲಿರಿಕ್ಸ್ ಬರೆಯೋರು ಬೇಕಾಗಿಲ್ಲ, ಹಾಡೋರು ಬೇಕಾಗಿಲ್ಲ. ಒಂದು ಹಿಂಗೆ ಪ್ರಾಂಪ್ಟ್ ಕೊಟ್ಬಿಟ್ರೆ ರೆಡಿ ಆಗುತ್ತೆ. ಇನ್ನೊಂದು ಸ್ವಲ್ಪ ಜಾಸ್ತಿ ಫೀಲ್ ಬೇಕು ಅಂತ ಅನ್ಸಿದ್ರೆ ಮಾತ್ರ ಒಂದು ಹಾಡುಗಾರರನ್ನ ಕರಿಬೇಕು ಅನ್ನೋಂಥ ಪರಿಸ್ಥಿತಿ ಅಲ್ವಾ? ತುಂಬ ಎಫೆಕ್ಟ್ ಆಗ್ತಿದೆ ಅದು ಅನ್ನೋದು. ಆ್ಯಕ್ಚುಲಿ ಈ ಮೈಂಡ್ ಸೆಟ್ಟಲ್ಲಿ ಇರುವಾಗ ಏನಾಯಿತು ನನಗೆ, ಐ ಸಾ ಒನ್ ಎ ಐ ಕ್ರಿಯೇಟೆಡ್ ಸಾಂಗ್, ಗೀತಾಂಜಲಿ ಸಾಂಗ್ ಇದೆಯಲ್ಲ, ಅದರದ್ದು ರೀಮಿಕ್ಸ್ ಥರ ಮಾಡಿ ಹಾಕಿದ್ರು. ಇಟ್ ವಾಸ್ ರಿಯಲಿ ಗುಡ್. ಆದರೆ ನನಗೆ ವೋಕಲ್ಸಲ್ಲಿ ಗೊತ್ತಾಗ್ತಿತ್ತು ದಟ್ ದಿಟ್ ಇಸ್ ದಿಸ್ ಎ ಐ ವೋಕ್ ಸಿಂಗಿಂಗ್. ಇಫ್ ಐ ಹ್ಯಾಡ್ ಸಿಂಗ್, ನನಗೆ ಹೆಂಗೆ ಬಂತು ಅಂದರೆ, ಐ ವಿಲ್ ಟೇಕ್ ದಿಸ್ ಆಸ್ ಅ ಚಾಲೆಂಜ್ ಆ್ಯಂಡ್ ಐ ವಿಲ್ ಸಿ ಇಫ್ ಕ್ಯಾನ್ ಐ ಮೇಕ್ ಇಟ್ ಬೆಟರ್ ದ್ಯಾನ್ ಎ ಐ. ಲೈಕ್ ವಿಲ್ ರಿಯಲಿ ಎ ಐ ರಿಪ್ಲೇಸ್ ಮಾಡುತ್ತಾ ನನ್ನ ಅಂಥೇಳಿ ನಾನು ಆ್ಯಕ್ಚುಲಿ ಒಂದು ವರ್ಷನ್ ಮಾಡಿದ್ದೀನಿ. ಎ ಐ ಹಾಡಿದ್ದನ್ನ ತೆಗೆದು ನನ್ನ ವಾಯ್ಸ್ನ ಹಾಕಿ ಒಂದು ಕವರ್ ಸಾಂಗ್ ರೆಡಿ ಮಾಡಿದ್ದೀನಿ. ಐ ಥಿಂಕ್ ಐ ವಿಲ್ ರಿಲೀಸ್ ಇಟ್ ಇನ್ ಅ ವೀಕ್ ಆರ್ ಸಮಥಿಂಗ್. ಓಕೆ, ವಿ ಆರ್ ವೇಟಿಂಗ್. ಯಾ, ಆ್ಯಂಡ್ ಅದಾದಮೇಲೆ ಸ್ವಲ್ಪ ಕಾನ್ಫಿಡೆನ್ಸ್ ಬಂತು. ಅಡಿ ಐ ಕಾಂಟ್ ನೋ ಸರ್ಟನ್ ಥಿಂಗ್ಸ್, ಕೆಲವೊಂದು ಫೀಲ್ ಇದೆಲ್ಲ ಹ್ಯೂಮನ್ ಏನು ಬರುತ್ತೆ, ಸೋಲ್ ಅನ್ನೋದು ಹ್ಯೂಮನ್ ಇದರಲ್ಲೇ ಬರೋದು ಅಂತ ನನಗೆ ಸಮ್ವೇರ್ ದಟ್ ಪ್ರಾಸೆಸ್ ಆಲ್ಸೋ ಮೇಡ್ ಮಿ ರಿಯಲೈಸ್ ವಾಯ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಂಥೇಳಿ ಅಲ್ಲಿಂದ ಸ್ವಲ್ಪ ಅದಕ್ಕೆ ನಾನು ವೋಕಲ್ಸ್ ಮೇಲೆ ಫೋಕಸ್ ಮಾಡ್ತಿದ್ದೆ ಅದರ್ ದ್ಯಾನ್ ಮ್ಯೂಸಿಕ್ ಪ್ರೊಡಕ್ಷನು. ಚೆನ್ನಾಗಿ ಮ್ಯೂಸಿಕ್ ಎಲ್ಲ ತುಂಬಿಸಿ ಮಾಡಬೇಕು ಅನ್ನೋ ಕಾನ್ಸೆಪ್ಟೇ ತೆಗೆದಾಕ್ಬಿಡೋದು ಅಲ್ಲಿಂದ. ನಮ್ಮ ಸೋಲ್ನ ತೋರಿಸೋಣ, ಅದು ಇವಾಗ ತೋರಿಸ್ತಾ ಇದ್ದೀನಿ, ವರ್ಕೌಟ್ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಬಟ್ ನಾಳೆ ದಿನ ರಿಪ್ಲೇಸ್ ಮಾಡಿದಾಗ ದಿಸ್ ವಿಲ್ ಬಿ ಒನ್ ಜನರಿಗೆ ಓಕೆ ರಿಯಲ್ ವಾಯ್ಸ್ ಹಾಡ್ದವರು ಇದ್ದಾರಪ್ಪ ಅಂತ ಒಂದು ಇಟ್ಕೊಂಡಿರ್ತಾರೆ ಅಂತ ಹೇಳಿ ಮಾಡ್ತಾ ಇದ್ದೀನಿ. ನೋಡಬೇಕು ಒಂದು ಸೀರೀಸು. ಬಟ್ ದೆನ್ ಹೇಳ್ದಂಗೆ ಐ ವಿಲ್ ಬಿ ರಿಲೀಸಿಂಗ್ ದಟ್ ವೆರಿ ಸೂನ್. ಐ ಥಿಂಕ್ ಇನ್ ಅ ವೀಕ್ ಆರ್ ಟು. ಆ್ಯಕ್ಚುಲಿ ಚೆನ್ನಾಗಿ ಬಂದಿದೆ. ಐ ಎಮ್ ಆ್ಯಕ್ಚುಲಿ ಎಕ್ಸೈಟೆಡ್ ಟು ಪುಟ್ ಇಟ್ ಔಟ್. ನಾವು ಕೂಡ ತುಂಬ ಎಕ್ಸೈಟೆಡ್. ಆ್ಯಂಡ್ ಇದರಲ್ಲೂ ಕಾಪಿರೈಟ್ಸ್ ಇದೆ, ಏನೇನೋ ವಿಷಯಗಳು. ಹೌದು, ಸೊ ಅದನ್ನು ಫಿಗರ್ ಔಟ್ ಮಾಡಿದೆ. ದಟ್ ಇವಾಗೇನು ಎ ಐ ಕ್ರಿಯೇಟ್ ಮಾಡಿ ಅವ್ರು ಸಾಂಗ್ ಹಾಕಿರ್ತಾರೆ, ಇಫ್ ದಟ್ ಇಸ್ ಡನ್ ಥ್ರೂ ಫ್ರೀ ಸಬ್ಸ್ಕ್ರಿಪ್ಷನಿಂದ ಏನಾರು ಮಾಡಿದರೆ ಅವರು ಕ್ಲೇಮ್ ಮಾಡೋಕ್ಕಾಗಲ್ಲ. ನೋ ಬಡಿ ಕ್ಯಾನ್ ಕ್ಲೇಮ್ ಇಟ್ ಆ್ಯಂಡ್ ಎನಿಬಡಿ ಕ್ಯಾನ್ ಯೂಸ್ ಇಟ್. ಓಕೆ ಓಕೆ, ಇದೆಲ್ಲ ಒಳ್ಳೆ ಬೆನಿಫಿಟು ಇದೆ. ಆಮೇಲೆ ಅವ್ರಿಗೆ ಪಾಪ ಮಾಡಿದವರು ಏನು ಯೂಸ್ ಇಲ್ಲ. ಸೊ ಅದನ್ನೇ ನಾ ಹೇಳೋದು. ಸೊ ಸ್ವಲ್ಪ ಎಲ್ಲ ಜನ ದೇ ಹ್ಯಾವ್ ಟು ಬಿಕಮ್ ಲಿಟಲ್ ಸ್ಮಾರ್ಟ್. ಪೇಡ್ ಇದರಲ್ಲಿ ಮಾಡ್ತು ಅಂತಂದರೆ ಅದು ಬರೀ ಏನು ಹೇಳ್ತಾರೆ, ಅದೇ ಆವಾಗ ಒಂಚೂರು ಏನೋ ರೈಟ್ಸ್ ಇರುತ್ತೆ. ಬಟ್ ದಟ್ ಕ್ಯಾನ್ ಸ್ಟಿಲ್ ಬಿ ಕ್ರಿಯೇಟೆಡ್ ಬೈ ಅದರ್ಸ್. that can still be used by others. ಕಂಪ್ಲೀಟ್ ಓನ್ ಮಾಡೋಕ್ಕಾಗಲ್ವಂತೆ ಸಾಂಗ್ನ. ಈವನ್ ಇಫ್ ಯು ಹ್ಯಾವ್ ಸ್ಯಾಟ್ ಆ್ಯಂಡ್ ಕ್ರಿಯೇಟೆಡ್ ದಟ್ ಸಾಂಗ್ ಪೇಡ್ ಇದ್ರಲ್ಲೂ ಮಾಡಿದ್ರು ಇಟ್ ಸ್ಟಿಲ್ ಓನರ್ಶಿಪ್ ನಿಂಗೆ ಸಿಗಲ್ಲ. ಸೊ ದೇರ್ ಇಸ್ ನೋ ಪಾಯಿಂಟ್ ಅದೆಲ್ಲ. ಬಟ್ ಅದು ಒಂದು ಚಾಲೆಂಜಾಗಿ ತೊಗೊಂಡು ಐ ಕ್ರಿಯೇಟೆಡ್ ಸಮಥಿಂಗ್, ಐ ಪುಟ್ ಇಟ್ ಔಟ್.